Good morning, dear students. So, aldehydes, ketones, carboxylic acids in a third class idu. So, first class alli introduction matte preparations helidde. So, last class alli ulidiruvanta preparations heli jotege properties of aldehydes and ketones annu maatadta idvi. So, properties of aldehydes and ketones alli nanu first property nucleophilic addition reactions helkottidde. Addition of HCN, addition of sodium bisulfite, addition of alcohol, addition of Grignard reagent, similarly addition of ammonia and its derivatives. Ammonia and its derivatives alli addition followed by elimination, condensation, water molecule elimination ಆಗ್ಬಿಟ್ಟು ನಿಮಗೆ desired product ಬರ್ತಾ ಹೋಗುತ್ತೆ. So different derivatives ಆಗದಾಗೆಲ್ಲ different products ಬರ್ತಾ ಹೋಗುತ್ತೆ. Ammonia ಆಗದಾಗ imine, primary amine ಆಗದಾಗ Skiff's base, so hydroxyl amine ಆಗದಾಗ ನಿಮಗೆ oximes, ಹೌದಾ, ಹೈಡ್ರಜೀನ್ ಆದಾಗ ಹೈಡ್ರಜೋನ್, 2,4 ಡೈನೈಟ್ರೋಫಿನೈಲ್ ಹೈಡ್ರಜೀನ್ ಆದಾಗ 2,4 ಡೈನೈಟ್ರೋಫಿನೈಲ್ ಹೈಡ್ರಜೋನ್, ಫಿನೈಲ್ ಹೈಡ್ರಜೀನ್ ಆದಾಗ ಫಿನೈಲ್ ಹೈಡ್ರಜೋನ್, ಸೆಮಿಕಾರ್ಬಜೈಡ್ ಆದಾಗ ಸೆಮಿಕಾರ್ಬಜೋನ್. ಆಮೇಲೆ HCN ಆಡ್ ಮಾಡೋದಕ್ಕೆ ಒಂದು ಮೆಕ್ಯಾನಿಸಮ್ ಕೂಡ ಕೊಟ್ಟಿದ್ದೀನಿ. ಫಸ್ಟ್ CN ಮೈನಸ್ ಫಾರ್ಮೇಶನ್ ಆಗುತ್ತೆ. CN ಮೈನಸ್ ಹೋಗಿ ಕಾರ್ಬೋನಿಲ್ ಗ್ರೂಪ್ ಜೊತೆಗೆ ಬಾಂಡ್ ಆಗಿ O ಮೈನಸ್ ಮತ್ತೆ CN ಎರಡು ಕಾರ್ಬನಿಗೆ ಅಟ್ಯಾಚ್ ಆಗಿ ಇಂಟರ್ಮೀಡಿಯೇಟ್ ಟೆಟ್ರಾಹೈಡ್ರಲ್ ಇಂಟರ್ಮೀಡಿಯೇಟ್ ಬರುತ್ತೆ. ಸೊ ದಟ್ ಅಟ್ರಾಕ್ಟ್ಸ್ ಗೈನ್ಸ್ ಎ H+ ion from the solvent giving cyanohydrin. Especially addition of HCN ಆಮೇಲೆ addition of that hydroxylamine very important. HCN ಆದಾಗ cyanohydrin ಬಂದ್ರೆ hydroxylamine NH2OH ಆದಾಗ ನಿಮಗೆ ಆಕ್ಸೈಮ್ಸ್ ಬರುತ್ತೆ. ಓಕೆನಾ? ಸೊ ಎಲ್ಲ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ಸ್ ತುಂಬಾ ಇಂಪಾರ್ಟೆಂಟ್. ದ ನೆಕ್ಸ್ಟ್ ಪ್ರಾಪರ್ಟಿ, ಸೆಕೆಂಡ್ ಪ್ರಾಪರ್ಟಿ ಆಫ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ ಈಸ್ ರಿಡಕ್ಷನ್. ರಿಡಕ್ಷನ್ ಆಫ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ ನಾವೆಲ್ಲ ಗೊತ್ತಿದೆ, ಆಲ್ರೆಡಿ ಸೀಕ್ವೆನ್ಸ್ ಅಲ್ಲಿ ನೋಡಿದೀವಿ ನಾವು. ಸೊ ರಿಡಕ್ಷನ್ ಮಾಡಿದಾಗ ಆಲ್ಡಿಹೈಡ್ಸ್ ಇದ್ದಿದ್ದು ಪ್ರೈಮರಿ ಆಲ್ಕೋಹಾಲ್ಸ್ ಆಗುತ್ತೆ, ಕೀಟೋನ್ಸ್ ಇದ್ದಿದ್ದು ಸೊ ನಿಮಗೆ ಸೆಕೆಂಡರಿ ಆಲ್ಕೋಹಾಲ್ ಆಗಿ ಕನ್ವರ್ಟ್ ಆಗುತ್ತೆ. ರಿಡಕ್ಷನ್, ಅಡಿಷನ್ ಆಫ್ ಹೈಡ್ರೋಜನ್. ಸೊ ಏನ್ ಮಾಡ್ತೀವಿ ನಾವು? ಸೊ ಜನರಲಿ ಕೆಟಲಿಟಿಕ್ ಹೈಡ್ರೋಜಿನೇಷನ್, ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್, ಸೋಡಿಯಂ ಬೋರೋಹೈಡ್ರೈಡ್, ಎನಿ ಒನ್ ಆಫ್ ದ ರಿಡ್ಯೂಸಿಂಗ್ ಏಜೆಂಟ್ ಈಸ್ ಯೂಸ್ಡ್ ಹಿಯರ್. ಸೊ ಇಫ್ ಯು ಟೇಕ್ ಆಲ್ಡಿಹೈಡ್ ಹಿಯರ್, RC ಡಬಲ್ ಬಾಂಡ್ OH, ಆಲ್ಡಿಹೈಡ್ ನ ನೀವು ರಿಡಕ್ಷನ್ ಮಾಡ್ತೀರಿ using a sodium borohydride, or you can also make use of catalytic hydrogenation. ಯಾವ್ದಾದ್ರು ಹೈಡ್ರೋಜನ್ ಇನ್ ಪ್ರೆಸೆನ್ಸ್ ಆಫ್ ಪೆಲಾಡಿಯಂ, ಅಥವಾ ಹೈಡ್ರೋಜನ್ ಇನ್ ಪ್ರೆಸೆನ್ಸ್ ಆಫ್ ನಿಕಲ್, ಅಥವಾ ಹೈಡ್ರೋಜನ್ ಇನ್ ಪ್ರೆಸೆನ್ಸ್ ಆಫ್ ಪ್ಲಾಟಿನಿಯಂ. ಸೊ ಇವನ್ನಾದ್ರೂ ಯೂಸ್ ಮಾಡಬಹುದು. ಆರ್ ಯು ಕ್ಯಾನ್ ಆಲ್ಸೋ ಮೇಕ್ ಯೂಸ್ ಆಫ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್, ಆರ್ ಯು ಕ್ಯಾನ್ ಆಲ್ಸೋ ಮೇಕ್ ಯೂಸ್ ಆಫ್ ಸೋಡಿಯಂ ಬೋರೋಹೈಡ್ರೈಡ್. Using these reducing agent, we can reduce this aldehyde into primary alcohol. Aldehyde into primary alcohol. ಇಲ್ಲಿ ರಿಡಕ್ಷನ್ ಮಾಡ್ತಾ ಇದ್ರಿ, ರೆಡ್ಯೂಸಿಂಗ್ ಏಜೆಂಟ್ ಸೋಡಿಯಂ ಬೋರೋಹೈಡ್ರೈಡ್ ಬಳಸಿದ್ರಿ. ರಿಡಕ್ಷನ್ ಮಾಡುವಾಗ ಹೈಡ್ರೋಜನ್ಸ್ ಆಡ್ ಆಗುತ್ತೆ. ಇಲ್ಲಿರೋ ಒಂದು ಪೈ ಬಾಂಡ್ ಕಟ್ ಆಗಿ ಇಲ್ಲಿಗೊಂದು ಹೆಚ್ಚು, ಇಲ್ಲಿಗೊಂದು ಹೆಚ್ಚು ಆಡ್ ಆಗುತ್ತೆ. ಆಗ ಇದು R ಇದೆ, R ಇಂದ CH ಇತ್ತಪ್ಪ, ಇಲ್ಲಿ ಇನ್ನೊಂದು ಹೈಡ್ರೋಜನ್ ಆಡ್ ಆದಾಗ ಏನಾಗುತ್ತೆ? CH2 ಆಗುತ್ತೆ. ಡಬಲ್ ಬಾಂಡ್ ಇದ್ದಿದ್ದು ಸಿಂಗಲ್ ಬಾಂಡ್ OH. So this is what primary alcohol. Reduction of aldehyde gives primary alcohol. Similarly, reduction of ketone, C double bond OR. So ketones upon reduction using same reducing agent. So divide a pi bond, add one hydrogen here, one hydrogen here, it become R. Next C H add ಆಗುತ್ತೆ. So ಜೊತೆಗೆ R ಇದೆ, single double bond become single bond OH. So this is what the secondary alcohol. Secondary alcohol. So aldehydes upon reduction gives primary alcohol, ketones upon reduction gives a secondary alcohol. So this is the reduction property of aldehyde and ketones. ಇದೇ ರಿಡಕ್ಷನ್ ಪ್ರಾಪರ್ಟಿ ನಲ್ಲಿ ಈ ರೆಡ್ಯೂಸಿಂಗ್ ಏಜೆಂಟ್ ಯೂಸ್ ಮಾಡೋ ಬಿಟ್ಟು ಬೇರೆ ರೆಡ್ಯೂಸಿಂಗ್ ಏಜೆಂಟ್ಸ್ ನ ನೀವು ಬಳಸ್ಕೊಂಡ್ ಬಿಟ್ರೆ ಇಟ್ ರೆಡ್ಯೂಸಸ್ C ಡಬಲ್ ಬಾಂಡ್ O ಇಂಟು CH2. C ಡಬಲ್ ಬಾಂಡ್ O ಗ್ರೂಪ್ ಇದ್ದಿದ್ದು ಏನಾಗುತ್ತಪ್ಪ? CH2 ಆಗುತ್ತೆ. ಸೊ ಟು ದಿಸ್ ರಿಡಕ್ಷನ್ ನೋಡಿ, ಕಂಪ್ಲೀಟ್ ಆಗಿ ಆಕ್ಸಿಜನ್ ನ ರಿಮೂವ್ ಮಾಡಿ 2 ಹೈಡ್ರೋಜನ್ಸ್ ನ ಇಲ್ಲಿಗೆ ಆಡ್ ಮಾಡಿದಿರಿ. ಕನ್ವರ್ಷನ್ ಆಫ್ carbonyl group into CH2. This is respective hydrocarbon.
ಹೈಡ್ರೋಕಾರ್ಬನ್ ಆಲ್ಕೇನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ರಿಡಕ್ಷನ್ ಗೆ ನಮಗೆ ಎರಡು ನೇಮ್ಡ್ ರಿಯಾಕ್ಷನ್ಸ್ ಇದಾವೆ, ತುಂಬಾ ಇಂಪಾರ್ಟೆಂಟ್ ನೇಮ್ಡ್ ರಿಯಾಕ್ಷನ್ಸ್. ಅದರಲ್ಲಿ ಮೊದಲನೇ ನೇಮ್ಡ್ ರಿಯಾಕ್ಷನ್ ಬಂದು ಕ್ಲೆಮೆನ್ಸನ್ಸ್ ರಿಡಕ್ಷನ್. To reduce this carbonyl group into respective hydrocarbon, we have two named reactions here. First one here is Clemenson's reduction. So Clemenson's reduction alli ಏನು ಮಾಡ್ತೀವಿ, take aldehyde or ketone. So I will take RC double bond OH aldehyde ತಗೊಂಡಿದ್ದೀನಿ. So this aldehyde is treated with ಏನು ಜೊತೆಗೆ ರಿಯಾಕ್ಟ್ ಮಾಡ್ತೀರಿ, zinc amalgam. ಯಾವ್ದಮ್ಮ, zinc amalgam in presence of concentrated HCl. zinc amalgam in presence of concentrated HCl ಜೊತೆಗೆ ರಿಯಾಕ್ಟ್ ಮಾಡಿದ ತಕ್ಷಣ ಡಬಲ್ ಬಾಂಡ್ O ಕಟ್ ಆಗುತ್ತೆ. ಈ ಬಾಂಡ್ ಕಟ್ ಮಾಡುವಾಗ HH, ಈ ಬಾಂಡ್ ಕಟ್ ಮಾಡುವಾಗ HH. ಆಗ ನಿಮಗೆ RCH ಇದ್ದು ಇಲ್ಲಿ ಎರಡು ಹೈಡ್ರೋಜನ್ ಆಡ್ ಆಗಿ ಏನಾಗುತ್ತೆ, CH3 plus H2O ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಇಟ್ ಗಿವ್ ರೆಸ್ಪೆಕ್ಟಿವ್ ಆಲ್ಕೇನ್. ಏನ್ ಬರುತ್ತಮ್ಮ, ಆಲ್ಕೇನ್ ಬರುತ್ತೆ. ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ CH3 C ಡಬಲ್ ಬಾಂಡ್ OH acetaldehyde. So acetaldehyde reacts with ಎಲ್ಲಿ zinc. Clemenson's reduction ಅಲ್ಲಿ ಏನ್ ಮಾಡ್ತೀವಿ, so this has to react with zinc amalgam. It is also a reducing agent. It is not a catalytic reagent. So it's a zinc amalgam in concentrated HCl. Zinc amalgam in concentrated HCl. This is acidic reduction. ಏನಿದು acidic reduction ಇದು. ಸೊ ಇಲ್ಲಿ ಏನಾಗುತ್ತೆ, ಬಾಂಡ್ ಕಟ್ ಆಗ್ಬಿಟ್ಟು HHR ಆಗುತ್ತೆ. ಇಟ್ ಬಿಕಮ್ CH3 ಕಾಲ್ಡ್ ಈಥೇನ್. ಏನಮ್ಮ ಇದು, ಈಥೇನ್. ನೋಡಿ ನಾನು ಹೇಳಿದೆ, ಸೊ ರಿಡಕ್ಷನ್ ರಿಯಾಕ್ಷನ್ಸ್ ಅಲ್ಲಿ ನೀವೇನಾದ್ರೂ ಕೆಟಲಿಟಿಕ್ ಹೈಡ್ರೋಜಿನೇಷನ್ H2 in platinum, H2 in palladium, H2 in nickel, lithium aluminum hydride or sodium borohydride ಅವನ್ನ ತಗೊಂಡ್ರೆ ಆಲ್ಡಿಹೈಡ್ ಇದ್ದಿದ್ದು ಪ್ರೈಮರಿ ಆಲ್ಕೋಹಾಲ್ ಆಗುತ್ತೆ, ಕೀಟೋನ್ ಸೆಕೆಂಡರಿ ಆಲ್ಕೋಹಾಲ್ ಆಗುತ್ತೆ. ಬಟ್ ಕಾರ್ಬೋನಿಲ್ ಗ್ರೂಪ್ ನ ರೆಸ್ಪೆಕ್ಟಿವ್ ಹೈಡ್ರೋಕಾರ್ಬನ್ಸ್ ಮಾಡೋದಕ್ಕೆ ಎರಡು ನೇಮ್ಡ್ ರಿಯಾಕ್ಷನ್ಸ್ ಇದೆ. ಅದರಲ್ಲಿ ರೆಡ್ಯೂಸಿಂಗ್ ಏಜೆಂಟ್ಸ್ ನ ಚೇಂಜ್ ಮಾಡ್ಕೊಂಡಿದೀವಿ ಅಷ್ಟೇ. ಅರ್ಥ ಆಗ್ತಾ ಇದೆಯಾ? ಇಲ್ಲಿ ಜಿಂಕ್ ಅಮಲ್ಗಮ್ ಇನ್ ಕಾನ್ಸಂಟ್ರೇಟೆಡ್ HCl ತಗೊಂಡಾಗ C ಡಬಲ್ ಬಾಂಡ್ O ಗ್ರೂಪ್ ಇಸ್ ಕನ್ವರ್ಟೆಡ್ ಇಂಟು CH2. ಆ CH2 ಗೆ ಇಲ್ಲಿರೋ H ಸೇರ್ಕೊಂಡ್ರೆ ಏನಾಗುತ್ತೆ, CH3 ಆಗುತ್ತೆ. ಇದೇ ರೀತಿ ಇಲ್ಲಿ CH3 C ಡಬಲ್ ಬಾಂಡ್ OH ಇದೆ, ಜಿಂಕ್ ಅಮಲ್ಗಮ್ ಇನ್ HCl ಆಗ್ತಾ ಇದೆಯಾ, C ಡಬಲ್ ಬಾಂಡ್ O ಗ್ರೂಪ್ ಇಸ್ ಕನ್ವರ್ಟೆಡ್ ಇಂಟು CH2. ಆ CH2 ಗೆ H ಸೇರ್ಕೊಂಡ್ರೆ ಏನಾಗುತ್ತೆ, CH3 ಆಗುತ್ತೆ. ಸೊ ರೆಸ್ಪೆಕ್ಟಿವ್ ಹೈಡ್ರೋಕಾರ್ಬನ್ ಗೆ ರಿಡಕ್ಷನ್ ಮಾಡೋದಕ್ಕೆ ಜಿಂಕ್ ಅಮಲ್ಗಮ್ ಇನ್ HCl ಅಸಿಡಿಕ್ ಹೈಡ್ರೋಜಿನೇಷನ್ ಮಾಡ್ತಾ ಇದ್ದೀರಾ. ಸೊ ದಿಸ್ ನೇಮ್ಡ್ ರಿಯಾಕ್ಷನ್ ಇಸ್ ಕಾಲ್ಡ್ Clemenson's reduction. When aldehyde or ketones reacts with zinc amalgam in concentrated HCl, it gives respective hydrocarbon. When aldehydes or ketone reacts with zinc amalgam in concentrated HCl, it gives respective hydrocarbon. This reaction is called Clemenson's reduction. ನೇಮ್ಡ್ ರಿಯಾಕ್ಷನ್ಸ್ ಬಂದಾಗ ವೆರಿ ಇಂಪಾರ್ಟೆಂಟ್, ನೀವು ಫಾಲೋ ಮಾಡಬೇಕು ಅಂತ ನಾನು ಹೇಳಿದೀನಿ. ಸೊ ಯಾವ್ಯಾವ ನೇಮ್ಡ್ ರಿಯಾಕ್ಷನ್ಸ್ ಓದಿವಿ ಈ ಚಾಪ್ಟರ್ ಅಲ್ಲಿ ಇಲ್ಲಿವರೆಗೂ ನಾವು ರೋಸನ್ಮಂಡ್ಸ್ ರಿಡಕ್ಷನ್ ನೋಡಿದೀವಿ, ಸ್ಟೀಫೆನ್ಸ್ ರಿಯಾಕ್ಷನ್ ನೋಡಿದೀವಿ, ಇಟಾರ್ಡ್ಸ್ ರಿಯಾಕ್ಷನ್ ನೋಡಿದೀವಿ, ಗ್ಯಾಟ್ರಮನ್ ಕೋಚ್ ರಿಯಾಕ್ಷನ್ ನೋಡಿದೀವಿ. ಹೌದಾ? ಈಗ ನೋಡ್ತಾ ಇರೋದು ಯಾವ್ದು, ಕ್ಲೆಮೆನ್ಸನ್ಸ್ ರಿಡಕ್ಷನ್ ಅಂತ ಹೇಳ್ಬಿಟ್ಟು ಕಾರ್ಬೋನಿಲ್ ಗ್ರೂಪ್ ಐದರ್ ಆಲ್ಡಿಹೈಡ್ ಆರ್ ಕೀಟೋನ್ ಯಾವ್ದಿದ್ರು ಕೂಡ ರೆಸ್ಪೆಕ್ಟಿವ್ ಹೈಡ್ರೋಕಾರ್ಬನ್ ಗೆ ರಿಡಕ್ಷನ್ ಆಗುತ್ತೆ ಯೂಸಿಂಗ್ ಎ catalyst called zinc amalgam in concentrated HCl. When aldehydes or ketones reacts with zinc amalgam in concentrated HCl, it gives respective hydrocarbon. This reaction is called Clemenson's reduction. ಇದರಲ್ಲಿ ಇನ್ನು ರೆಡ್ಯೂಸಿಂಗ್ ಏಜೆಂಟ್ ಚೇಂಜ್ ಮಾಡಿದ್ರೆ ಇನ್ನೊಂದು ನೇಮ್ಡ್ ರಿಯಾಕ್ಷನ್ ಇದೆ, ದಟ್ ಈಸ್ Wolff-Kishner reduction. What do you mean by reduction? So addition of hydrogen. Wolff-Kishner reduction. Reducing agents change ಮಾಡ್ಕೊತೀವಿ. ಇಲ್ಲಿ ಜಿಂಕ್ ಅಮಲ್ಗಮ್ ಇನ್ HCl ಆಗದೆ ಹೈಡ್ರೋಕಾರ್ಬನ್ ಬಂತು, ಇಲ್ಲಿ ಬೇರೆ ರೆಡ್ಯೂಸಿಂಗ್ ಏಜೆಂಟ್ ಬಳಸ್ತೀವಿ.
So first aldehyde I will take example CH3C double bond OH acetaldehyde ಇದೆಯಮ್ಮ. ಅಸಿಟಾಲ್ಡಿಹೈಡ್ ಗೆ ಫಸ್ಟ್ ನೀವು ಹೈಡ್ರಜೀನ್ ಹಾಕಬೇಕು NH2 so in presence of KOH so ಏನ್ ಮಾಡ್ತೀರಿ ಹೈಡ್ರಜೀನ್ ಹಾಕಿದ್ರಿ. ಹೈಡ್ರಜೀನ್ ಹಾಕಿದಾಗ ನಾನು ನಿಮಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ ಡೆರಿವೇಟಿವ್ ಆಫ್ ಅಮೋನಿಯಾ ಹಾಕಿದಾಗ ಕಂಡೆನ್ಸೇಷನ್ ಆಗುತ್ತೆ. ಇಲ್ಲಿಂದ 2 ಹೈಡ್ರೋಜನ್ ಇಲ್ಲಿಂದ 1 ಆಕ್ಸಿಜನ್ H2O ಏನಾಗುತ್ತೆ ಎಲಿಮಿನೇಷನ್ ಆಗುತ್ತೆ. H2O ಎಲಿಮಿನೇಷನ್ ಆದಾಗ CH3 ಇದೆ ಹಂಗೆ ಇದೆ ಅದು CH ಇದೆ ಅಲ್ವಾ. ಸೊ ಡಬಲ್ ಬಾಂಡ್ O ಇತ್ತಪ್ಪ ಇಲ್ಲಿಂದ 1 ಆಕ್ಸಿಜನ್ ಇಲ್ಲಿಂದ 2 ಹೈಡ್ರೋಜನ್ಸ್ ಹೋಗಿ ಡಬಲ್ ಬಾಂಡ್ N ಆಗುತ್ತೆ. ಡಬಲ್ ಬಾಂಡ್ NH2 ಕರೆಕ್ಟಾ. ಇಲ್ಲಿಂದ 2 ಹೈಡ್ರೋಜನ್ಸ್ ಇಲ್ಲಿಂದ 1 ಆಕ್ಸಿಜನ್ H2O is eliminated. ಡಬಲ್ ಬಾಂಡ್ NH2 ಸೊ ಹೈಡ್ರೋಜೋನ್ ಆಯ್ತು. ಸೊ aldehydes are ketones ಕಾರ್ಬೋನಿಲ್ ಗ್ರೂಪ್ ಇರೋದನ್ನ ಹೈಡ್ರಜೀನ್ ಗೆ ಹಾಕಿದಾಗ ಏನ್ ಬರುತ್ತೆ ನಿಮಗೆ ಹೈಡ್ರೋಜೋನ್. ಈ ಹೈಡ್ರೋಜೋನಿಗೆ ಇಥೈಲಿನ್ ಗ್ಲೈಕಾಲ್ ಅಂಡ್ KOH ಹಾಕಿದಾಗ ಇಲ್ಲಿಂದ 2 ನೈಟ್ರೋಜನ್ಸ್ ಏನಾಗುತ್ತೆ ಎಲಿಮಿನೇಷನ್ ಆಗಿಬಿಟ್ಟು ಈ 2 ಹೈಡ್ರೋಜನ್ ಬಂದು ಇಲ್ಲಿ ಫ್ಯೂಸ್ ಆಗಿ ನಿಮಗೆ ಏನ್ ಬರುತ್ತೆ CH3 ಇತ್ತು ಜೊತೆಗೆ CH ಇತ್ತು N2 ಎಲಿಮಿನೇಷನ್ ಆಗಿ H2 ಆಡ್ ಆದಾಗ ಏನಾಗುತ್ತೆ ನಿಮಗೆ CH3 ಪ್ಲಸ್ N2 ಕಾಲ್ಡ್ ಈಥೇನ್. ನೋಡಿ ಇಲ್ಲೂ ಅಸಿಟಾಲ್ಡಿಹೈಡ್ ತಗೊಂಡಿದ್ರಿ ಈಥೇನ್ ಬಂದಿತ್ತು, ಇಲ್ಲೂ ಅಸಿಟಾಲ್ಡಿಹೈಡ್ ತಗೊಂಡಿದ್ರಿ ಈಥೇನ್ ಬಂದಿದೆ. ಆದ್ರೆ ರೆಡ್ಯೂಸಿಂಗ್ ಏಜೆಂಟ್ ಏನಾಗಿದೆ ಕ್ಲೆಮೆನ್ಸನ್ಸ್ ಕುಶ್ನರ್ಗೂ ಚೇಂಜ್ ಆಗಿದೆ. ಇಲ್ಲಿ ಜಿಂಕ್ ಅಮಲ್ಗಮ್ ಇನ್ HCl ತಗೊಂಡಿದ್ವಿ, ಇಲ್ಲಿ ಹೈಡ್ರಜೀನ್ ಫಾಲೋಡ್ ಬೈ ಇಥೈಲಿನ್ ಗ್ಲೈಕಾಲ್ ಅಂಡ್ KOH ಹಾಕಿದಾಗ ಈಥೇನ್ ಬರುತ್ತೆ. So conversion of carbonyl group into hydrocarbon, we have two important named reaction, Clemenson's reduction and Wolff-Kishner reduction. So Clemenson's reduction alli aldehydes or ketones reacts with zinc amalgam and concentrated HCl. ಇಲ್ಲಿ ಆಕ್ಸಿಜನ್ ಹೋಗ್ಬಿಟ್ಟು 2 ಹೈಡ್ರೋಜನ್ ಆಡ್ ಆಗಿ ಹೈಡ್ರೋಕಾರ್ಬನ್ ಬರುತ್ತೆ. ಇಲ್ಲಿ ಫಸ್ಟ್ ಕಂಡೆನ್ಸೇಷನ್ ಆಗುತ್ತೆ ಹೈಡ್ರಜೀನ್ ಜೊತೆಗೆ Wolff-Kishner reduction ಅಲ್ಲಿ aldehydes or ketones reacts with hydrazine ಕಂಡೆನ್ಸೇಷನ್ ಆಗ್ಬಿಟ್ಟು ಹೈಡ್ರೋಜೋನ್ ಬರುತ್ತೆ. ಇದನ್ನ ಇಥೈಲಿನ್ ಗ್ಲೈಕಾಲ್ ಮತ್ತೆ KOH ಜೊತೆಗೆ ಹಾಕಿದಾಗ N2 ಗ್ಯಾಸ್ ಇಲ್ಲಿಂದ ಎಲಿಮಿನೇಷನ್ ಆಗ್ಬಿಟ್ಟು 2 ಹೈಡ್ರೋಜನ್ಸ್ ಫ್ಯೂಸ್ ಆಗಿ ರೆಸ್ಪೆಕ್ಟಿವ್ ಹೈಡ್ರೋಕಾರ್ಬನ್ ಬರುತ್ತೆ. when aldehydes or ketones reacts with hydrazine and ethylene glycol and KOH it gives respective hydrocarbon. This reaction is called Wolff-Kishner reduction. ಅರ್ಥ ಆಗ್ತಾ ಇದೆಯಾ? ಇವೆರಡು ಕೂಡ ತುಂಬಾ ಇಂಪಾರ್ಟೆಂಟ್ ನೇಮ್ಡ್ ರಿಯಾಕ್ಷನ್ಸ್, ಕ್ಲೆಮೆನ್ಸನ್ಸ್ ರಿಡಕ್ಷನ್, Wolff-Kishner ರಿಡಕ್ಷನ್. ಅರ್ಥ ಆಗ್ತಿದ್ಯಾ? ಈ ಎರಡೂ ರಿಯಾಕ್ಷನ್ಸ್ ಅಲ್ಲೂ ಕೂಡ C ಡಬಲ್ ಬಾಂಡ್ O ಗ್ರೂಪ್ ನ CH2 ಆಗಿ ಕನ್ವರ್ಟ್ ಮಾಡಿದಿರಿ. ಆದ್ರೆ ರೆಡ್ಯೂಸಿಂಗ್ ಏಜೆಂಟ್ಸ್ ಏನು ಬೇರೆ ಬೇರೆ ಇದೆ. ಇಲ್ಲಿ ಕ್ಲೆಮೆನ್ಸನ್ಸ್ ಒಳಗೆ ಜಿಂಕ್ ಅಮಲ್ಗಮ್ ಇನ್ ಕಾನ್ಸಂಟ್ರೇಟೆಡ್ HCl ತಗೊಳ್ತೀಯಾ, Wolff-Kishner ರಿಡಕ್ಷನ್ ಒಳಗೆ ಹೈಡ್ರಜೀನ್ ಫಾಲೋಡ್ ಬೈ ರಿಯಾಕ್ಷನ್ ವಿತ್ ಇಥೈಲಿನ್ ಗ್ಲೈಕಾಲ್ ಅಂಡ್ KOH ತಗೊಳ್ತೀಯಾ, ಆಗ ನಿಮಗೆ ಹೈಡ್ರೋಕಾರ್ಬನ್ ಆಗಿ ಕನ್ವರ್ಟ್ ಆಗುತ್ತೆ. ಫಸ್ಟ್ ಕಂಡೆನ್ಸ್ ಆಗ್ಬಿಟ್ಟು ಹೈಡ್ರೋಜೋನ್ ಆಗುತ್ತೆ. ಹೈಡ್ರೋಜೋನ್ ಅಲ್ಲಿ ನೈಟ್ರೋಜನ್ ಗ್ಯಾಸ್ ಎವಾಲ್ವ್ ಆಗಿ 2 ಹೈಡ್ರೋಜನ್ ಇಲ್ಲಿ ಕಾರ್ಬನ್ ಕಂಬೈನ್ ಆಗಿ ನಿಮಗೆ ರೆಸ್ಪೆಕ್ಟಿವ್ ಹೈಡ್ರೋಕಾರ್ಬನ್ ಬರ್ತಾ ಇದೆ. Are you following everyone? So in both Clemenson's and Wolff-Kishner reduction, carbonyl group is converted into CH2 respective hydrocarbon using a different reducing agents. Clemenson's ಒಳಗೆ zinc amalgam in concentrated HCl ಬಳಸಿದ್ಯಾ, Wolff-Kishner ಒಳಗೆ hydrazine followed by ethylene glycol and KOH ಬಳಸಿದ್ಯಾ. ಇಲ್ಲಿ 2 ಸ್ಟೆಪ್ ಇದೆ, ಇಲ್ಲಿ 1 ಸ್ಟೆಪ್ ಅಲ್ಲಿ ಇದೆ. ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಇದೇ ಈಕ್ವೇಶನ್ ಕೊಟ್ಬಿಟ್ಟು ಸೊ ದಿಸ್ ಈಸ್ x ಅಂಡ್ ದಿಸ್ ಈಸ್ y, ಫೈಂಡ್ ದ ಪ್ರಾಡಕ್ಟ್ x ಅಂಡ್ y ಅಂತ ಕೇಳ್ತಾನೆ. ಹೌದಾ? ಈ ರೀತಿ 2 ಮಾರ್ಕ್ಸ್ ಕ್ವಶನ್ಸ್ ಅರೈಸ್ ಆಗುತ್ತೆ. ಕ್ವಶನ್ ಈ ರೀತಿ ಬರುತ್ತೆ, CH3 C ಡಬಲ್ ಬಾಂಡ್ O H ಇದೆಪ್ಪ, when it reacts with hydrazine NH2 it gives a product X. This upon reaction with ಯಾವುದು ethylene glycol and KOH it gives Y. Find identify X and Y ಅಂತ ಹೇಳಿ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಆಗ ನೀವು ಇದು Wolff-Kishner ರಿಡಕ್ಷನ್ ಮೂಲಕ ನೀವು ಮಾಡಬಹುದು.
So this is what reduction of aldehydes and ketones. So we can reduce aldehyde into primary alcohol, ketone into secondary alcohol using a reducing agent called lithium aluminum hydride or sodium borohydride, or by using catalytic reduction you can convert aldehyde into primary alcohol and ketone into secondary alcohol. If you want to convert aldehyde or ketone, that is carbonyl group, into respective hydrocarbon CH2 ಗೆ convert ಮಾಡ್ಕೊಳ್ಬೇಕಂದ್ರೆ you have to make use of these two named reaction. One is Clemenson's, another one is Wolff-Kishner. Here both carbonyl group, either aldehyde or ketone, is converted into respective hydrocarbon. In Clemenson's we make use of zinc amalgam and concentrated HCl. In Wolff-Kishner we make use of hydrazine followed by ethylene glycol and KOH. ಅರ್ಥ ಆಗ್ತಾ ಇದೆಯಾ? So this is the reduction reactions of aldehydes and ketones. And next is oxidation of aldehydes and ketones. Oxidation of aldehydes and ketones. Oxidation ಹೇಳಿ, aldehyde ನ oxidation ಮಾಡಿದ್ರೆ ಕಾರ್ಬಾಕ್ಸಿಲಿಕ್ ಆಸಿಡ್ ಬರುತ್ತೆ. ಕೀಟೋನ್ಸ್ ನ ಜನರಲಿ ನಾರ್ಮಲ್ ಕಂಡೀಷನ್ಸ್ ಅಲ್ಲಿ ಆಕ್ಸಿಡೇಷನ್ ಮಾಡಕ್ ಬರಲ್ಲ, ಬಟ್ ಡ್ರಾಸ್ಟಿಕ್ ಕಂಡೀಷನ್ ಎಲಿವೇಟೆಡ್ ಟೆಂಪರೇಚರ್ ಯೂಸ್ ಮಾಡಿಕೊಂಡು ನೀವು ಏನ್ ಮಾಡಬಹುದು, ಆಕ್ಸಿಡೇಷನ್ ಮಾಡಬಹುದು. ಸೊ ಆಕ್ಸಿಡೇಷನ್ ರಿಯಾಕ್ಷನ್ಸ್ ಆಫ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್. Oxidation reactions of aldehydes and ketones. Oxidation. So let me take aldehyde now, RC double bond OH. ಇಲ್ಲಿ ನೀವು reduce oxidizing agents ಬಳಸಬೇಕು. Either you can make use of K2Cr2O7, or you can make use of KMnO4, acidified KMnO4, or you can make use of nitric acid HNO3, or you can make use of bromine water. So all these can act as oxidizing agents here. So they oxidizes aldehyde into this upon oxidation. aldehyde ನ ನೀವು ಆಕ್ಸಿಡೇಷನ್ ಮಾಡಿಬಿಟ್ರೆ ಇಲ್ಲಿ ಒಂದು ಆಕ್ಸಿಜನ್ ಆಡ್ ಆಗಿ H ಇದ್ದಿದ್ದು ಏನಾಗುತ್ತೆ, OH ಆಗಿ ನಿಮಗೆ RC double bond OH. So it give carboxylic acid. ಏನ್ ಬರುತ್ತಮ್ಮ, carboxylic acid. Aldehydes upon oxidation gives carboxylic acids. But if you take ketone, RC double bond OCH2 R, so this is ketone. ಏನಮ್ಮ ಇದು, ketone. Ketone upon oxidation. So ಇಲ್ಲಿ ಈ ಕಾರ್ಬನ್ ಕಾರ್ಬನ್ ಬಾಂಡ್ ಏನಾಗುತ್ತೆ, ಡಿವೈಡ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಇಲ್ಲಿ H ಇತ್ತಮ್ಮ, ಇಲ್ಲಿಗೆ ಆಕ್ಸಿಜನ್ ಆಗ್ಬಿಟ್ವಿ, C ಡಬಲ್ ಬಾಂಡ್ OH ಇದ್ದಿದ್ದು C ಡಬಲ್ ಬಾಂಡ್ OH, ಸಿಂಪಲ್ ಆಗಿ ಕಾರ್ಬಾಕ್ಸಿಲಿಕ್ ಆಸಿಡ್ ಹಾಕ್ಬಿಟ್ವಿ. ಆದ್ರೆ ಇಲ್ಲಿ ಕಾರ್ಬೋನಿಲ್ ಕಾರ್ಬನ್ ಗೆ ಎರಡೂ ಎಂಡಲ್ಲೂ ಕೂಡ ಕಾರ್ಬನ್ಸ್ ಅಟ್ಯಾಚ್ ಆಗಿರೋದ್ರಿಂದ ಈ ಕಾರ್ಬನ್ ಕಾರ್ಬನ್ ಬಾಂಡ್ ಏನಾಗುತ್ತೆ, ಬ್ರೇಕ್ ಆಗುತ್ತೆ. ಈ ಕಾರ್ಬನ್ ಕಾರ್ಬನ್ ಬಾಂಡ್ ಬ್ರೇಕ್ ಆಗಿ ಇಲ್ಲಿಗೆ OH ಗ್ರೂಪ್ ಆಡ್ ಆಗೋದ್ರಿಂದ ಯು ಹ್ಯಾವ್ ಟು ಮೇಂಟೈನ್ ಎಲಿವೇಟೆಡ್ ಟೆಂಪರೇಚರ್ and strong oxidizing agent na ಇಲ್ಲಿ ಹಾಕಿದಾಗ here the bond breaks, it become RCOOH, RC double bond OOH, plus it also converted into RCOOH, mixture of carboxylic acids. So aldehyde na ನೀವು ಆಕ್ಸಿಡೇಷನ್ ಮಾಡಿದ್ರೆ one kind of carboxylic acid ಬಂತು, but ketones na ನೀವು ಆಕ್ಸಿಡೇಷನ್ ಮಾಡಿದಾಗ you may get mixture of carboxylic acid, because here the CC bond will be broken. ಓಕೆನಾ, ಆಗ ನಿಮಗೆ OH ಇಲ್ಲಿ C double bond OH ಆಗಿ, so here you have to maintain a elevated temperature. This reaction generally ketones won't converted into carboxylic acids. ನೀವು ಕಾರ್ಬಾಕ್ಸಿಲಿಕ್ ಆಸಿಡ್ ಆಗಿ ಮಾಡ್ಬೇಕಂದಾಗ you have to prefer aldehyde. ketones ಬರೋದಿಲ್ಲ, ಯಾಕೆಂದ್ರೆ ketones ಮಾಡ್ಬೇಕಂದಾಗ ಕಾರ್ಬನ್ ಕಾರ್ಬನ್ ಬಾಂಡ್ ಡಿವೈಡ್ ಆಗಬೇಕು. ಜನರಲಿ ಕಾರ್ಬನ್ ಕಾರ್ಬನ್ ಬಾಂಡ್ is very strong. So due to ketonation property, ನಾವು ನೋಡಿದ್ವಿ 400 kilojoules is required to break that CC bond. So that's a high temperature or a high energy is required. So the bond strength between CC is more. So that's why we have to maintain high temperature, elevated temperature maintain ಮಾಡಿ strong oxidizing agent ಆದಾಗ CC bonds ಕಟ್ ಆಗಿಬಿಟ್ಟು mixture of carboxylic acids ಬರುತ್ತೆ. ಅರ್ಥ ಆಗ್ತಾ ಇದೆಯಾ? So aldehydes
generally converted into carboxylic acid without any conditions. At room temperature itself they converted into carboxylic acids. But ketones ನ carboxylic acids ಮಾಡೋದು ಕಷ್ಟ. ಯಾಕೆ ಅಂದ್ರೆ ಇಲ್ಲಿ ಟರ್ಮಿನಲ್ ಎಂಡ್ಸ್ ಎರಡರಲ್ಲೂ ಕೂಡ ಕಾರ್ಬನ್ ಬಾಂಡ್ಸ್ ಇರುತ್ತೆ. ಹೌದೇನಪ್ಪ? ಇಲ್ಲಿ ಒಂದ್ ಸೈಡ್ H ಇತ್ತಪ್ಪ, ಇಲ್ಲಿ O ಆಗಿದ ತಕ್ಷಣ OH ಆಗಿ ಕಾರ್ಬಾಕ್ಸಿಲಿಕ್ ಆಸಿಡ್ ಆಗ್ತಿತ್ತು. ಬಟ್ ಇಲ್ಲಿ ಈ ರೀತಿ ಕಂಡೀಷನ್ ಇಲ್ಲ. ಕೀಟೋನ್ಸ್ ಇನ ಫಾರ್ಮುಲಾ ಅಥವಾ ಅದರ ನೇಚರ್ ಏನಿದೆ ಡಿಫರೆಂಟ್ ಇದೆ. ಸೊ ದಟ್ಸ್ ವೈ ಇಫ್ ಯು ವಾಂಟ್ ಟು oxidize the ketones, we have to maintain elevated temperature and pressure and high strong oxidizing agents ಬಳಸ್ಕೊಂಡಾಗ CC bonds ಕಟ್ ಆಗ್ಬಿಟ್ಟು ನಿಮಗೆ ಮಿಕ್ಸ್ಚರ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಬರುತ್ತೆ. Which of the following gives a mixture of carboxylic acid upon oxidation? ಕೇಳ್ಬೋದು. ಒಂದು ಆಲ್ಡಿಹೈಡ್, ಒಂದು ಆಲ್ಕೇನು, ಒಂದು ಆಲ್ಕೀನು, ಇನ್ನೊಂದು ಕೀಟೋನ್. ಯಾವ್ದಮ್ಮ? ಕೀಟೋನ್. ಅರ್ಥ ಆಗ್ತಿದ್ಯಾ? ಅರಿ ಫಾಲೋಯಿಂಗ್ ಕೀಟೋನ್ ಅಪಾನ್ ಆಕ್ಸಿಡೇಷನ್ ಗಿವ್ಸ್ ವಾಟ್? ಕಾರ್ಬಾಕ್ಸಿಲಿಕ್ ಆಸಿಡ್, ಮಿಕ್ಸ್ಚರ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್, ಆಲ್ಡಿಹೈಡ್ ಅಥವಾ ಇನ್ನೊಂದು ಯಾವ್ದೋ ಆಲ್ಕೋಹಾಲ್. ಸೊ ಏನ್ ಮಾಡ್ತೀರಿ? ಮಿಕ್ಸ್ಚರ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ನ ಸೆಲೆಕ್ಟ್ ಮಾಡ್ತೀರಿ. ಅರ್ಥ ಆಗ್ತಾ ಇದೆಯಾ? ಸೊ ರಿಮೆಂಬರ್, ಆಲ್ಡಿಹೈಡ್ಸ್ ಕೀಟೋನ್ಸ್ ಕಂಪೇರ್ ಮಾಡಿದಾಗ ಆಕ್ಸಿಡೇಷನ್ ಈಸಿ ಆಗೋದು ಯಾವುದು? ಆಲ್ಡಿಹೈಡ್. ಸೊ ದಟ್ ಈಸಿಲಿ ಆಕ್ಸಿಡೈಸ್ ಟು ಕಾರ್ಬಾಕ್ಸಿಲಿಕ್ ಆಸಿಡ್. But ketones generally don't undergo oxidation easily. We have to take a strong oxidizing agent here, and also we have to maintain high temperature and pressure, because in case of ketones CC bond will be divided and it forms a mixture of carboxylic acids. Artha agta idya? So between aldehydes and ketones, which undergo oxidation very easily? Aldehydes. And it oxidizes to what? Carboxylic acids. ನೆನ್ಪಿಟ್ಕೊಳ್ಳಿ, ಆಲ್ಡಿಹೈಡ್ ಕೀಟೋನ್ ಅಲ್ಲಿ ಈಸಿಯಾಗಿ ಆಕ್ಸಿಡೇಷನ್ ಮಾಡೋದು ಯಾವುದು? ಈಸಿಯಾಗಿ ಆಕ್ಸಿಡೈಸ್ ಆಗೋದು ಯಾವುದು? ಆಲ್ಡಿಹೈಡ್. ಕೀಟೋನ್ ಜನರಲಿ ಅದು ಆಕ್ಸಿಡೇಷನ್ ಆಗೋದೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆಗುತ್ತೆ. ಆಗ್ಬೇಕಂದ್ರೆ ಕಂಡೀಷನ್ಸ್ ಮೇಂಟೈನ್ ಮಾಡಬೇಕು. ಎಲಿವೇಟೆಡ್ ಟೆಂಪರೇಚರ್ ಅಂಡ್ ಪ್ರೆಷರ್ ಇರಬೇಕು, ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಇರಬೇಕು, ಸಿಸಿ ಬಾಂಡ್ ಕಟ್ ಆಗಿ ನಿಮಗೆ ಒಂದೇ ಕಾರ್ಬಾಕ್ಸಿಲಿಕ್ ಆಸಿಡ್ ಬರೋದಿಲ್ಲ, ಮಿಕ್ಸ್ಚರ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಬರುತ್ತೆ. ಡಿಪೆಂಡಿಂಗ್ ಅಪಾನ್ ದ ನೇಚರ್ ಆಫ್ ದ ಆಲ್ಕೈಲ್ ಗ್ರೂಪ್ಸ್, ಅದರ ಮೇಲೆ ನಿಮಗೆ ಕಾರ್ಬಾಕ್ಸಿಲಿಕ್ ಆಸಿಡ್ ಇಲ್ಲಿ ಡಿಸೈಡ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ ಎವ್ರಿವನ್? ಸೊ ದಿಸ್ ಇಸ್ ವಾಟ್ ಆಕ್ಸಿಡೇಷನ್ ರಿಯಾಕ್ಷನ್ಸ್ ಆಫ್ ಆಲ್ಡಿಹೈಡ್ಸ್ ಅಂಡ್ ketones. Still some other oxidizing properties are there here. Let me see one by one now. So generally even a confirmation test for aldehyde ಅಂತ ಹೇಳ್ತೀವಿ. confirmation test for aldehydes ಅಂತ ಕರಿತೀವಿ. ಯಾಕೆಂದ್ರೆ ಆಲ್ಡಿಹೈಡ್ಸ್ ಎಲ್ಲಿ ಯಾವ ಕಾಂಪೌಂಡ್ ಅಲ್ಲಿ ಇರುತ್ತೋ ಅದಕ್ಕೆ ಮಾತ್ರ ಇವು ಪಾಸಿಟಿವ್ ಟೆಸ್ಟ್ ತೋರಿಸ್ತಾರೆ. ಅರ್ಥ ಆಗ್ತಾ ಇದೆಯಾ? ಸೊ ಕನ್ಫರ್ಮೇಷನ್ ಟೆಸ್ಟ್ ಫಾರ್ ಆಲ್ಡಿಹೈಡ್, ಕನ್ಫರ್ಮೇಷನ್ ಟೆಸ್ಟ್ for aldehyde. ನಾವು ಈಗ ಸ್ವಲ್ಪ ದಿನ ಮುಂಚೆ ಓದಿದ್ವಿ, ಆಲ್ಡಿಹೈಡ್ ಕೀಟೋನ್ ನ ತಗೊಂಡು ಈಸಿಯಾಗಿ ರೂಮ್ ಟೆಂಪರೇಚರ್ ಅಲ್ಲಿ ಅಥವಾ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಇಟ್ಕೊಂಡ್ರು ಕೂಡ ಯಾವ್ದು ಆಕ್ಸಿಡೇಷನ್ ಆಗುತ್ತೆ? ಆಲ್ಡಿಹೈಡ್. ಬಟ್ ಕೀಟೋನು ಆಕ್ಸಿಡೇಷನ್ ಆಗುತ್ತೆ, ಆದ್ರೆ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಇರಬೇಕು, ಜೊತೆಗೆ ಎಲಿವೇಟೆಡ್ ಟೆಂಪರೇಚರ್ ಅಂಡ್ ಪ್ರೆಷರ್ ನ ನಾವು ಮೇಂಟೈನ್ ಮಾಡಬೇಕು. ಬಟ್ ರೂಮ್ ಕಂಡೀಷನ್ ಅಲ್ಲೇ ಆಗುವಂತದ್ದು ಯಾವುದು? ಆಲ್ಡಿಹೈಡ್. ಅಟ್ ರೂಮ್ ಟೆಂಪರೇಚರ್ ಇಟ್ಸೆಲ್ಫ್ and also even by using mild oxidizing agent we can convert aldehyde into carboxylic acid. Correct ಏನಪ್ಪಾ? Are you following? So ಈಗ ಆ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ಸ್ ಗಳನ್ನ ಇಟ್ಕೊಂಡ್ಬಿಟ್ಟು ನಾವು ಆಲ್ಡಿಹೈಡ್ ಮಾತ್ರನೇ ಕಾರ್ಬಾಕ್ಸಿಲಿಕ್ ಆಸಿಡ್ ಗೆ ಕನ್ವರ್ಟ್ ಮಾಡುವಂತದ್ದು. ಓಕೆನಾ? ಸೊ ಮೊದಲನೇ ಟೆಸ್ಟ್, ಕನ್ಫರ್ಮೇಷನ್ ಟೆಸ್ಟ್ ಇಲ್ಲಿ ಟೋಲೆನ್ಸ್ ಟೆಸ್ಟ್ ಅಂತ ಹೇಳಿ. ಟೋಲೆನ್ಸ್ ಟೆಸ್ಟ್ ಮಾಡುವಾಗ ಟೋಲೆನ್ಸ್ ರಿಯೇಜೆಂಟ್ಸ್ ಬಳಸ್ತೀವಿ. ಯಾವ್ದು ಬಳಸ್ತೀವಪ್ಪ ನಾವು? ಟೋಲೆನ್ಸ್ reagent itself acts as a oxidizing agent here. So Tollens reagent acts as oxidizing agent here. It oxidizes only aldehyde into carboxylic acid. ಯಾಕೆಂದ್ರೆ ಇದು ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಅಮ್ಮ. ಇದನ್ನ ಕೀಟೋನಿಗೆ ಹಾಕಿದ್ರೆ ಕೀಟೋನ್ ಆಕ್ಸಿಡೇಷನ್ ಆಗಲ್ಲ, ಬರೀ ಆಲ್ಡಿಹೈಡ್ ಮಾತ್ರನೇ ಆಕ್ಸಿಡೇಷನ್ ಆಗುವಂತದ್ದು. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ಟೋಲೆನ್ಸ್ ರಿಯೇಜೆಂಟ್ ಅಂದ್ರೆ ಏನು? ವಾಟ್ ಈಸ್ ಟೋಲೆನ್ಸ್ ರಿಯೇಜೆಂಟ್? ಇಟ್ ಈಸ್ ನಥಿಂಗ್ ಬಟ್ ಎ ಸಿಲ್ವರ್ ಅಮೋನಿಕಲ್ ನೈಟ್ರೇಟ್ ಸೊಲ್ಯೂಷನ್. ಸಿಲ್ವರ್ ಅಮೋನಿಕಲ್
ಸಿಲ್ವರ್ ಅಮೋನಿಕಲ್ ನೈಟ್ರೇಟ್. ಸಿಲ್ವರ್ ಅಮೋನಿಕಲ್ ನೈಟ್ರೇಟ್ ಫಾರ್ಮುಲಾ ಬಂದು AgNH3 taken twice NO2. This is what silver ammonical nitrate. ಈ ಸಿಲ್ವರ್ ಅಮೋನಿಕಲ್ ನೈಟ್ರೇಟ್ ಈಸ್ ಎ ಆಕ್ಸಿಡೈಸಿಂಗ್ ಏಜೆಂಟ್. ಇದು ಆಲ್ಡಿಹೈಡ್ ಗೆ ಆದಾಗ ಅದು ಕಾರ್ಬಾಕ್ಸಿಲಿಕ್ ಆಸಿಡ್ ಆಗುತ್ತೆ. ನೋಡಿ, ಇದು ಆಕ್ಸಿಡೈಸಿಂಗ್ ಏಜೆಂಟ್ ಅಮ್ಮ. ಬೇರೆದನ್ನ ಆಕ್ಸಿಡೇಷನ್ ಮಾಡಬೇಕು, ಬಟ್ ತನ್ನಷ್ಟಕ್ಕೆ ತಾನೇನಾಗಬೇಕು, ರಿಡಕ್ಷನ್ ಆಗಬೇಕು. ಆಕ್ಸಿಡೈಸಿಂಗ್ ಏಜೆಂಟ್ ಅರ್ಥ ಮಾಡ್ಕೊಳ್ಳಿ. ಇಟ್ ಆಕ್ಸಿಡೈಸಸ್ ಅದರ್ಸ್ ಬಟ್ ಇಟ್ ಸೆಲ್ಫ್ ಅಂಡರ್ಗೋ ರಿಡಕ್ಷನ್. ಅರ್ಥ ಆಗ್ತಾ ಇದೆಯಾ? ಯಾವುದನ್ನ ಆಕ್ಸಿಡೇಷನ್ ಮಾಡುತ್ತೆ? ಇದು ಆಲ್ಡಿಹೈಡ್ ನ ಆಕ್ಸಿಡೇಷನ್ ಮಾಡುತ್ತೆ. ಎಲ್ಲಿಗೆ ಮಾಡುತ್ತೆ? ಕಾರ್ಬಾಕ್ಸಿಲಿಕ್ ಆಸಿಡ್ಗೆ. ಸೊ ಟೋಲೆನ್ಸ್ ರಿಯೇಜೆಂಟ್ ಈಸ್ ಎ ಆಕ್ಸಿಡೈಸಿಂಗ್ ಏಜೆಂಟ್. ಇಟ್ ಆಕ್ಸಿಡೈಸಸ್ ಓನ್ಲಿ ಆಲ್ಡಿಹೈಡ್ ಇಂಟು ಕಾರ್ಬಾಕ್ಸಿಲಿಕ್ ಆಸಿಡ್, ನಾಟ್ ಕೀಟೋನ್ಸ್. ಆರ್ ಯು ಫಾಲೋಯಿಂಗ್? ಟೋಲೆನ್ಸ್ ರಿಯೇಜೆಂಟ್ ಅಂದ್ರೆ ಇಟ್ಸ್ ಎ ಸಿಲ್ವರ್ ಅಮೋನಿಕಲ್ ನೈಟ್ರೇಟ್. It is used to find the aldehyde group present in the given organic compound. ಅದಕ್ಕೆ ಕನ್ಫರ್ಮೇಶನ್ ಟೆಸ್ಟ್ ಫಾರ್ ಆಲ್ಡಿಹೈಡ್ ಅಂತ ಬರಿತಾ ಇದ್ದೀನಿ ನಾನು. ನಿಮ್ಮ ಆರ್ಗ್ಯಾನಿಕ್ ಕಾಂಪೌಂಡ್ ಅಲ್ಲಿ ಆಲ್ಡಿಹೈಡ್ ಗ್ರೂಪ್ ಇದೆಯೋ ಇಲ್ವೋ ಅಂತ ಕಂಡುಹಿಡಿಬೇಕಂದ್ರೆ ಟೋಲೆನ್ಸ್ ಟೆಸ್ಟ್ ಮಾಡಬೇಕು. ಟೋಲೆನ್ಸ್ ಟೆಸ್ಟ್ ಅಲ್ಲಿ ಆಲ್ಡಿಹೈಡ್ ಗೆ ಟೋಲೆನ್ಸ್ ರಿಯೇಜೆಂಟ್ ಸಿಲ್ವರ್ ಅಮೋನಿಕಲ್ ನೈಟ್ರೇಟ್ ಹಾಕ್ತೀರಿ. ಆಲ್ಡಿಹೈಡ್ ಇದ್ದಿದ್ದು ಕಾರ್ಬಾಕ್ಸಿಲ್ ಗ್ರೂಪಿಗೆ ಆಕ್ಸಿಡೇಷನ್ ಆಗುತ್ತೆ, ಬಟ್ ಟೋಲೆನ್ಸ್ ರಿಯೇಜೆಂಟ್ ಇಟ್ ಸೆಲ್ಫ್ ಅಂಡರ್ಗೋ ವಾಟ್? ರಿಡಕ್ಷನ್. ಲೆಟ್ ಮಿ ಸಿ ವಾಟ್ ಹ್ಯಾಪನ್ಸ್ ಇನ್ ದಿಸ್ ರಿಯಾಕ್ಷನ್. So take aldehyde or CHO. ಏನಮ್ಮ ಇದು? aldehyde. So this aldehyde is treated with ammonical silver nitrate AgNH3 taken twice plus. So it's a neutral ligand. ಇಲ್ಲಿ ಏನ್ ಚಾರ್ಜ್ ಇದೆಯೋ ಅದು ಮೆಟಲಿನ ಚಾರ್ಜ್ ಅಮ್ಮ. Here silver is present in the form of Ag+. Silver is present in the form of Ag+. ಇದು ಬರೀಬಹುದು Ag+. ಈ Ag+ ಎಲ್ಲಿಂದ ಬಂತಿದ್ದು? Ag+ ಟೋಲೆನ್ಸ್ ರಿಯೇಜೆಂಟ್ ಇಂದ ಬಂತು. ಎಲ್ಲಿಂದ ಬಂತಮ್ಮ? ಟೋಲೆನ್ಸ್ ರಿಯೇಜೆಂಟ್. When aldehyde reacts with tolens reagent Ag+, so it gives in presence of water, it gives, ನೋಡಿ aldehyde ಈಗ ಇದೇನಿದು? ಆಕ್ಸಿಡೈಸಿಂಗ್ ಏಜೆಂಟ್ ತಾನೆ ಟೋಲೆನ್ಸ್ ರಿಯೇಜೆಂಟ್. ಇಟ್ ಆಕ್ಸಿಡೈಸಸ್ ಆಲ್ಡಿಹೈಡ್ ಇಂಟು ಕಾರ್ಬಾಕ್ಸಿಲಿಕ್ ಆಸಿಡ್. ಆಲ್ಡಿಹೈಡ್ ನ ಏನ್ ಮಾಡ್ಬಿಡುತ್ತಿದ್ದು? ಕಾರ್ಬಾಕ್ಸಿಲಿಕ್ ಆಸಿಡ್ ಗೆ ಕನ್ವರ್ಟ್ ಮಾಡುತ್ತೆ. ಬಟ್ ಇಟ್ ಸೆಲ್ಫ್ ಅಂಡರ್ಗೋ ವಾಟ್? ರಿಡಕ್ಷನ್. ಇಟ್ ಆಕ್ಸಿಡೈಸಸ್ ಆಲ್ಡಿಹೈಡ್ ಇಂಟು ಕಾರ್ಬಾಕ್ಸಿಲಿಕ್ ಆಸಿಡ್ ಬಟ್ ಇಟ್ ಸೆಲ್ಫ್ ಅಂಡರ್ಗೋ ರಿಡಕ್ಷನ್. Ag+ ಇದ್ದಿದ್ದು ಒಂದು ಎಲೆಕ್ಟ್ರಾನ್ ನ ಗೈನ್ ಮಾಡಿಕೊಂಡು ಇಟ್ ಬಿಕಮ್ Ag plus NH3 ಅಮೋನಿಯಾನು ಲಿಬರೇಟ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ ಎವ್ರಿವನ್? So when aldehyde reacts with silver ammonical nitrate tolens reagent, so that tolens reagent acts as an oxidizing agent. It oxidizes aldehyde into carboxylic acid but itself undergo reduction. ಇಲ್ಲಿ silver in oxidation number +1, ಇಲ್ಲಿ silver in oxidation number 0, +1 to 0, +1 to 0 ಅಂದ್ರೆ ಏನಮ್ಮ? decrease in oxidation number called reduction. ಇಲ್ಲಿ ಆಲ್ಡಿಹೈಡ್ ಇದೆ, ಆಲ್ಡಿಹೈಡ್ ಇದೇನಾಗಿದೆ? ಕಾರ್ಬಾಕ್ಸಿಲಿಕ್ ಆಸಿಡ್ ಆಗಿದೆ. ಸೊ ದಿಸ್ ಇಸ್ ವಾಟ್ ಆಕ್ಸಿಡೇಷನ್. ಯಾವುದು ಬೇರೆದನ್ನ ಆಕ್ಸಿಡೇಷನ್ ಮಾಡುತ್ತೋ ಅದು ಆಕ್ಸಿಡೈಸಿಂಗ್ ಏಜೆಂಟ್, ಬಟ್ ತನ್ನಷ್ಟಕ್ಕೆ ತಾನು ಏನಾಗ್ಬೇಕು? ಇಲ್ಲಿ ರಿಡಕ್ಷನ್ ಆಗ್ಬೇಕು. ಇಲ್ಲಿ ಏನ್ ನಿಮಗೆ ನ್ಯೂಟ್ರಲ್ ಸಿಲ್ವರ್ ಬಂದಿದೆ? ಇಟ್ಸ್ ಎ ಪ್ರಿಸಿಪಿಟೇಟ್. ಏನಿದು? ಪ್ರಿಸಿಪಿಟೇಟ್. ಎಂತ ಪ್ರಿಸಿಪಿಟೇಟ್ ಅದು? ಸಿಲ್ವರ್ ಮಿರರ್ ಪ್ರೆಸಿಪಿಟೇಟ್. ಸಿಲ್ವರ್ ಮಿರರ್ ಪ್ರೆಸಿಪಿಟೇಟ್. ಸಿಲ್ವರ್ ಮಿರರ್ ಪ್ರೆಸಿಪಿಟೇಟ್ ಅಥವಾ ಬ್ಲಾಕ್ ಪ್ರೆಸಿಪಿಟೇಟ್ ಫಾರ್ಮೇಶನ್ ಆಗುತ್ತೆ. ಏನ್ ಬರುತ್ತೆ? ಬ್ಲಾಕ್ ಪ್ರೆಸಿಪಿಟೇಟ್. ಸೊ ದಿಸ್ ಟೆಸ್ಟ್ ಇಸ್ ಕಾಲ್ಡ್ ಟೋಲೆನ್ಸ್ ರಿಯೇಜೆಂಟ್ ಟೆಸ್ಟ್. ಅದನ್ನ ಇನ್ನೊಂದು ನೇಮ್ ಅನ್ನು ಕರೀತಾರೆ. ಏನು? ಸಿಲ್ವರ್ ಮಿರರ್ ಟೆಸ್ಟ್ ಅಂತಾನು ಕರೀತಾರೆ. ಸಿಲ್ವರ್ ಮಿರರ್ ಟೆಸ್ಟ್ ಅಂತಾನು ಇದಕ್ಕೆ ನೇಮ್ ಇದೆ. ಸೊ ಎಕ್ಸ್ಪ್ಲೈನ್ ಸಿಲ್ವರ್ ಮಿರರ್ ಟೆಸ್ಟ್ ಅಥವಾ ಟೋಲೆನ್ಸ್ ಟೆಸ್ಟ್ ಅಂದಾಗ when organic compound containing aldehyde reacts with ammonical silver nitrate solution, it gives a silver mirror precipitate or black precipitate. This test is called Tolen's test or silver mirror test, and this test is used to identify the presence of aldehyde group. ಈಗ ನಿಮಗೆ ಬೆಂಜಾಲ್ಡಿಹೈಡ್ ಕೊಡ್ತೀನಿ, ಬೆಂಜಾಲ್ಡಿಹೈಡ್, ಆಮೇಲೆ ಇನ್ನೊಂದು ಬೆಂಜೋಫಿನೋಲ್.
ಅಥವಾ ಅಸಿಟೋಫಿನೋನ್. ಸೊ ಬೆನ್ಸಾಲ್ಡಿಹೈಡ್ ಫಾರ್ಮುಲಾ ಏನಮ್ಮ, ಬೆನ್ಸಿನ್ ಮೇಲ್ಗಡೆಗೆ ಏನಿರುತ್ತೆ CHO ಇರುತ್ತೆ, ಕರೆಕ್ಟ್ ಅಲ್ವಾ? ಅಸಿಟೋಫಿನೋನ್ ಅಂದ್ರೆ ಏನು, ಬೆನ್ಸಿನ್ ರಿಂಗ್ ಮೇಲೆ COCH3 ಇರುತ್ತೆ, ಕರೆಕ್ಟಾ? ಈಗ ಇವೆರಡರಲ್ಲಿ ಆಲ್ಡಿಹೈಡ್ ಎಲ್ಲಿದೆ, ಆಲ್ಡಿಹೈಡ್ ಗ್ರೂಪ್ ಎಲ್ಲಿದೆ, ಬೆನ್ಸಾಲ್ಡಿಹೈಡ್. ಇವೆರಡನ್ನು ನೀವು ಟೋಲೆನ್ಸ್ ಟೆಸ್ಟ್ ಮಾಡಿದ್ರೆ, ಇವೆರಡಕ್ಕೂ ಟೋಲೆನ್ಸ್ ಟೆಸ್ಟ್ ಅಪ್ಲೈ ಮಾಡಿದ್ರೆ ನಿಮಗೆ ಬೆನ್ಸಾಲ್ಡಿಹೈಡ್ ಗೆ ಟೋಲೆನ್ಸ್ ಟೆಸ್ಟ್ ಪಾಸಿಟಿವ್ ಟೆಸ್ಟ್ ತೋರಿಸುತ್ತೆ. ಯಾಕೆಂದ್ರೆ ಇಲ್ಲಿ ಆಲ್ಡಿಹೈಡ್ ಇರೋದು ಕಾರ್ಬಾಕ್ಸಿಲ್ ಗ್ರೂಪ್ ಆಗುತ್ತೆ. ಆದ್ರೆ ಇಲ್ಲಿ ಕೀಟೋನ್ ಇದೆ, ಕೀಟೋನ್ ಡಸ್ ನಾಟ್ ಶೋಸ್ ದಿಸ್ ರಿಯಾಕ್ಷನ್, ಓನ್ಲಿ ಆಲ್ಡಿಹೈಡ್ ಶೋಸ್ ದಿಸ್ ರಿಯಾಕ್ಷನ್. ಯಾಕೆಂದ್ರೆ ಇಲ್ಲಿ ತಗೊಂಡಿರುವಂತದ್ದು ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್. ನಾನು ಈಗ ಸ್ವಲ್ಪ ತಿಂಗಳ ಮುಂಚೆ ಹೇಳಿದೆ, ಕೀಟೋನ್ಸ್ ಜನರಲಿ ಡಸ್ ನಾಟ್ ಅಂಡರ್ಗೋ ಆಕ್ಸಿಡೇಷನ್ ವೆರಿ ಈಸಿಲಿ, ಹೌದೇನಪ್ಪಾ? ಬಟ್ ಇಲ್ಲಿ ಈಸಿಯಾಗಿ ರೂಮ್ ಟೆಂಪರೇಚರ್ ನಲ್ಲಿ ಆಕ್ಸಿಡೇಷನ್ ಆಗ್ಬೇಕಂದ್ರೆ ಯಾವ್ದಾಗುತ್ತೆ, ಸೊ ಆಲ್ಡಿಹೈಡ್ ಮಾತ್ರ ಆಗುತ್ತೆ. ಈಗ ಕೇಳ್ತೇನೆ ಎಕ್ಸಾಮ್ ಅಲ್ಲಿ ಕ್ವಶನ್, ಬಿಟ್ವೀನ್ ಬೆನ್ಸಾಲ್ಡಿಹೈಡ್ ಅಂಡ್ ಅಸಿಟೋಫಿನೋನ್ which shows positive test with tolerance test? ಯಾವುದು? ಬೆನ್ಸಾಲ್ಡಿಹೈಡ್ ಶೋಸ್. ಯಾಕೆಂದ್ರೆ ಈ ಟೋಲೆನ್ಸ್ ರಿಯೇಜೆಂಟ್ ಏನಿದೆ ಇದು ಆಲ್ಡಿಹೈಡ್ ಮಾತ್ರ ಕಾರ್ಬಾಕ್ಸಿಲಿಕ್ ಆಗಿ ಕನ್ವರ್ಟ್ ಮಾಡುತ್ತೆ, ಬಟ್ ತನ್ನಷ್ಟಕ್ಕೆ ತಾನು ರಿಡಕ್ಷನ್ ಆಗಿಬಿಟ್ಟು ಸಿಲ್ವರ್ ಮಿರರ್ ಪ್ರೆಸಿಪಿಟೇಟ್ ಕೊಡುತ್ತೆ. ಸಿಲ್ವರ್ ಮಿರರ್ ಪ್ರೆಸಿಪಿಟೇಟ್ ಫಾರ್ಮೇಶನ್ ಆಗಿದೆ ಅಂದ್ರೆ ನೀವು ತಗೊಂಡಿರುವಂತಹ ಆರ್ಗ್ಯಾನಿಕ್ ಕಾಂಪೌಂಡ್ ಅಲ್ಲಿ ಆಲ್ಡಿಹೈಡ್ ಗ್ರೂಪ್ ಇದೆ. ಸಪೋಸ್ ಕೀಟೋನ್ ಗ್ರೂಪ್ ಇತ್ತು ಅಂದ್ರೆ ಕೀಟೋನ್ಸ್ ಆರ್ ಜನರಲಿ ಆಕ್ಸಿಡೇಷನ್ ಆಗೋದಿಲ್ಲ, ಹೌದೇನಪ್ಪಾ? ಸೊ ಈಸಿಯಾಗಿ ಆಗೋದಿಲ್ಲ, ಬಟ್ ಅಲ್ಲಿ ಎಲಿವೇಟೆಡ್ ಟೆಂಪರೇಚರ್, ಪ್ರೆಷರ್, ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಬಳಸ್ಕೊಂಡಾಗ ಮಿಕ್ಸ್ಚರ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಬರುತ್ತೆ. ಬಟ್ ಈ ಟೋಲೆನ್ಸ್ ಟೆಸ್ಟ್ ಅಥವಾ ಟೋಲೆನ್ಸ್ ರಿಯೇಜೆಂಟ್ ಗೆ ಆ ಶಕ್ತಿ ಇಲ್ಲ. ಅರ್ಥ ಆಗ್ತಾ ಇದೆಯಾ ಎವ್ರಿವನ್? ಬಿಟ್ವೀನ್ ಆಲ್ಡಿಹೈಡ್ ಅಂಡ್ ಕೀಟೋನ್ ವಿಚ್ ಶೋಸ್ ಪಾಸಿಟಿವ್ ಟೆಸ್ಟ್ ವಿತ್ ಸಿಲ್ವರ್ ಮಿರರ್ ಟೆಸ್ಟ್ ಅಥವಾ ಟೋಲೆನ್ಸ್ ಟೆಸ್ಟ್ ಅಂತ ಯಾವ್ದು ಹೇಳ್ತೀರಾ ನೀವು? ಆಲ್ಡಿಹೈಡ್. ಅಥವಾ ಅವನು ಎಕ್ಸಾಂಪಲ್ ಕೊಡ್ತಾನೆ, ಸೊ ಬೆನ್ಸಾಲ್ಡಿಹೈಡ್ ಅಸಿಟೋಫಿನೋನ್ ಅಥವಾ ಅಸಿಟಾಲ್ಡಿಹೈಡ್ ಅಸಿಟೋನ್. ಈಗ ಅಸಿಟಾಲ್ಡಿಹೈಡ್ ಅಸಿಟಾಲ್ಡಿಹೈಡ್ ಇಸ್ ಎ ಆಲ್ಡಿಹೈಡ್, ಅಸಿಟೋನ್ ಇಸ್ ಎ ಕೀಟೋನ್. ಇದರಲ್ಲಿ ಯಾವ್ದು ಪಾಸಿಟಿವ್ ಟೆಸ್ಟ್ ತೋರಿಸೋದು? ಅಸಿಟಾಲ್ಡಿಹೈಡ್ ಪಾಸಿಟಿವ್ ಟೆಸ್ಟ್ ತೋರಿಸುತ್ತೆ. ಯಾವ್ದು ನೆಗೆಟಿವ್ ಟೆಸ್ಟ್ ತೋರಿಸೋದು? ಅಸಿಟೋನ್, ಯಾಕೆಂದ್ರೆ ಅದರಲ್ಲಿ ಕೀಟೋನ್ ಗ್ರೂಪ್ ಇದೆ. ಸೊ ಯಾವ ಆರ್ಗ್ಯಾನಿಕ್ ಕಾಂಪೌಂಡ್ ಅಲ್ಲಿ ಆಲ್ಡಿಹೈಡ್ ಫಂಕ್ಷನಲ್ ಗ್ರೂಪ್ ಇರುತ್ತೋ ದಟ್ ಶೋಸ್ ಪಾಸಿಟಿವ್ ಟೆಸ್ಟ್ ವಿತ್ ಟೋಲೆನ್ಸ್ ಟೆಸ್ಟ್ ಆರ್ ಸಿಲ್ವರ್ ಮಿರರ್ ಟೆಸ್ಟ್. ಅರ್ಥ ಆಗ್ತಿದೆಯಾ? ರಾದರ್ ದನ್ ಕೀಟೋನ್ಸ್, aldehydes shows positive test. This is one of the differentiation test between aldehyde and ketone. ಅದನ್ನು ಹೇಳ್ಬೋದು. ಸೊ ಕ್ಲಾಸಿಫೈ ಮಾಡಲಿಕ್ಕೆ, ಅಥವಾ ಯು ಕ್ಯಾನ್ ಆಲ್ಸೋ ಫೈಂಡ್ ದ ಪ್ರೆಸೆನ್ಸ್ ಆಫ್ ಆಲ್ಡಿಹೈಡ್ ಗ್ರೂಪ್ ಇನ್ ದ ಆರ್ಗ್ಯಾನಿಕ್ ಕಾಂಪೌಂಡ್. ದಟ್ ಈಸ್ ಕನ್ಫರ್ಮೇಶನ್ ಟೆಸ್ಟ್ ಫಾರ್ ಆಲ್ಡಿಹೈಡ್. ಮೊದಲನೇ ಟೆಸ್ಟ್ ಯಾವ್ದಮ್ಮ ಇಲ್ಲಿ? ಟೋಲೆನ್ಸ್ ಟೆಸ್ಟ್. ಏನ್ ಮಾಡ್ತೀರಾ ಇಲ್ಲಿ? ಟೋಲೆನ್ಸ್ ರಿಯೇಜೆಂಟ್ ನ ಆಲ್ಡಿಹೈಡ್ ಗೆ ಹಾಕ್ತೀರಾ. ಏನ್ ಟೋಲೆನ್ಸ್ ರಿಯೇಜೆಂಟ್ ಅಂದ್ರೆ ಸಿಲ್ವರ್ ಅಮೋನಿಕಲ್ ನೈಟ್ರೈಡ್. ಫಾರ್ಮುಲಾ ಬಂದು ಈ ರೀತಿ ಇರುತ್ತೆ. ಸೊ ಇದು ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಬಿಹೇವ್ ಮಾಡುತ್ತೆ. ಆಲ್ಡಿಹೈಡ್ ನ ಆಕ್ಸಿಡೇಷನ್ ಮಾಡುತ್ತೆ ಕಾರ್ಬಾಕ್ಸಿಲಿಕ್ ಆಸಿಡ್ ಗೆ, ಬಟ್ ತನ್ನಷ್ಟಕ್ಕೆ ತಾನೇ Ag ಪ್ಲಸ್ ಇದ್ದಿದ್ದು Ag ನ್ಯೂಟ್ರಲ್ ಆಗಿ ಕನ್ವರ್ಟ್ ಆಗುತ್ತೆ, ಪ್ರೆಸಿಪಿಟೇಟ್ ಬರುತ್ತೆ, ಸಿಲ್ವರ್ ಮಿರರ್ ಪ್ರೆಸಿಪಿಟೇಟ್. ಅರ್ಥ ಆಗ್ತಾ ಇದೆಯಾ ಎವ್ರಿವನ್? ಟೋಲೆನ್ಸ್ ಟೆಸ್ಟ್ is used to identify the presence of aldehyde group in the given organic compound. So ಈ ಟೆಸ್ಟ್ ನ ಎಕ್ಸ್ಪ್ಲೈನ್ ಮಾಡಿ ಅಂದ್ರೆ, when organic compound containing aldehyde functional group reacts with tolerance reagent, it gives a silver mirror precipitate. So this is what we call as tolerance test, and this test is used to identify only aldehydes, and it shows it gives precipitate with only aldehyde, not with ketone. ಪ್ರೆಸಿಪಿಟೇಟ್ ಬರಲಿಲ್ಲ ಅಂದ್ರೆ ನೆಗೆಟಿವ್, ಅದು ಆಲ್ಡಿಹೈಡ್ ಇಲ್ಲ ಅಂತ. ಪ್ರೆಸಿಪಿಟೇಟ್ ಬಂದ್ರೆ ಆಲ್ಡಿಹೈಡ್ ಇದೆ ಅಂತ. ಅರ್ಥ ಆಗ್ತಾ ಇದೆಯಾ ಎವ್ರಿವನ್? ಸೊ ಸೆಕೆಂಡ್ ಟೆಸ್ಟ್ ಫಾರ್ ಐಡೆಂಟಿಫೈಯಿಂಗ್ ದ ಪ್ರೆಸೆನ್ಸ್ ಆಫ್ ಆಲ್ಡಿಹೈಡ್ ಹಿಯರ್ ಈಸ್ ಫೆಲ್ಲಿಂಗ್ ಸೊಲ್ಯೂಷನ್ ಟೆಸ್ಟ್ ಅಥವಾ ಫೆಲ್ಲಿಂಗ್ಸ್ ಟೆಸ್ಟ್. ಫೆಲ್ಲಿಂಗ್ಸ್ ಟೆಸ್ಟ್ ಅಲ್ಲಿ ನಾವು ಫೆಲ್ಲಿಂಗ್ ಸೊಲ್ಯೂಷನ್ ಬಳಸ್ತೀವಿ. ಫೆಲ್ಲಿಂಗ್ ಸೊಲ್ಯೂಷನ್. ಸೊ ಫೆಲ್ಲಿಂಗ್ ಸೊಲ್ಯೂಷನ್ ಅಲ್ಲಿ ಎ ಬಿ ಅಂತ ಎರಡು ಇರುತ್ತೆ, ಹೌದೇನಪ್ಪ? ಎ ಬಿ ಎರಡು ಮಿಕ್ಸ್ ಮಾಡಿರ್ತಾರೆ. ಫೆಲ್ಲಿಂಗ್ ಸೊಲ್ಯೂಷನ್ ಎ ಅಂದ್ರೆ ಇಸ್ ಎ ಅಕ್ವಿಯಸ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ಅಕ್ವಿಯಸ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಆಗಿರುತ್ತೆ. ಅಕ್ವಿಯಸ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಇಸ್ ಕಾಲ್ಡ್ ಫೆಲ್ಲಿಂಗ್ ಸೊಲ್ಯೂಷನ್ ಎ. ಫೆಲ್ಲಿಂಗ್ ಸೊಲ್ಯೂಷನ್ ಬಿ ಅಂದ್ರೆ ಆಲ್ಕಲೈನ್ ಸೋಡಿಯಂ ಪೊಟ್ಯಾಷಿಯಂ tartarate. Alkaline sodium potassium tartarate. So this is what we called as
ಫೆಲ್ಲಿಂಗ್ ಸೊಲ್ಯೂಷನ್ ಬಿ, ಎ ಬಿ ಎರಡು ಮಿಕ್ಸ್ ಮಾಡಿರ್ತೀರಿ. ಇಲ್ಲಿ Cu+2 ಕ್ಯುಪ್ರಿಕ್ ಅಯಾನ್ ಇದೆ, ಕ್ಯುಪ್ರಿಕ್ ಅಯಾನ್ ಇದೆ. ಸೊ ದಟ್ ಇಟ್ ಸೆಲ್ಫ್ ಇಸ್ ದ ಆಕ್ಸಿಡೈಸಿಂಗ್ ಏಜೆಂಟ್. ಈ ಸೋಡಿಯಂ ಪೊಟ್ಯಾಷಿಯಂ ಟಾರ್ಟಾರೇಟ್ ನ ರಾಕೆಲ್ ಸಾಲ್ಟ್ ಅಂತಾನೂ ಕರೀತಾರೆ, ರಾಕೆಲ್ ಸಾಲ್ಟ್ ಅಂತಾನೂ ಕರೀತಾರೆ. ಅರ್ಥ ಆಗ್ತಾ ಇದೆಯಾ? ಫಾಲೋಯಿಂಗ್. ಸೊ ಏನಾಗುತ್ತೆ ನೋಡೋಣ. ಸೊ ಲೆಟ್ ಮಿ ಸಿ ವಾಟ್ ಹ್ಯಾಪನ್ಸ್ ನೌ. ಲೆಟ್ಸ್ ಸೇ ಆಲ್ಡಿಹೈಡ್ ಮಾತ್ರನೇ ಇದು ಏನು ಪಾಸಿಟಿವ್ ಟೆಸ್ಟ್ ತೋರಿಸೋದು. ಫೆಲ್ಲಿಂಗ್ ಸೊಲ್ಯೂಷನ್ ಅಂತ ಏನ್ ತಗೊಳ್ತೀರಿ, ಇಟ್ ಕ್ಯಾನ್ ಆಕ್ಟ್ಸ್ ಆಸ್ ಆಕ್ಸಿಡೈಸಿಂಗ್ ಏಜೆಂಟ್, ಆಕ್ಸಿಡೈಸಿಂಗ್ ಏಜೆಂಟ್. ಇದರಲ್ಲಿ ಕ್ಯುಪ್ರಿಕ್ ಅಯಾನ್ Cu+2 ಅಯಾನ್ ಇರುತ್ತೆ. ಸೊ ಕ್ಯುಪ್ರಿಕ್ ಅಯಾನ್ ಫೆಲ್ಲಿಂಗ್ ಸೊಲ್ಯೂಷನ್ ರಿಯಾಕ್ಟ್ಸ್ ವಿತ್ ಆಲ್ಡಿಹೈಡ್. ಇಟ್ಸ್ an oxidizing agent. It oxidizes aldehyde into carboxylic acid. Aldehyde into carboxylic acid. ಆಲ್ಡಿಹೈಡ್ ಇದು ಏನಾಗುತ್ತೆ ನಿಮಗೆ ಕಾರ್ಬಾಕ್ಸಿಲಿಕ್ ಆಸಿಡ್ ಗೆ ಆಕ್ಸಿಡೇಷನ್ ಆಗುತ್ತೆ. ಬಟ್ ಇಟ್ ಸೆಲ್ಫ್ ಅಂಡರ್ಗೋ ರಿಡಕ್ಷನ್. ಇಟ್ ಈಸ್ ರೆಡ್ಯೂಸ್ಡ್ ಟು Cu+. ಇಟ್ ಈಸ್ ರೆಡ್ಯೂಸ್ಡ್. ಕ್ಯುಪ್ರಿಕ್ ಇದ್ದಿದ್ದು ಕ್ಯುಪ್ರಸ್ ಆಗಿದೆ, +2 ಇದ್ದಿದ್ದು +1 ಆಗಿದೆ. +2 to +1 ಅಂದ್ರೆ ಡಿಕ್ರೀಸ್. So the substance which oxidizes others but itself undergo reduction. So this is what we called as oxidizing agent. So ಇಲ್ಲಿ ನಿಮಗೆ ರೆಡ್ ಕಲರ್ ಪ್ರೆಸಿಪಿಟೇಟ್ ಬರುತ್ತೆ, ರೆಡ್ ಪ್ರೆಸಿಪಿಟೇಟ್ ಬರುತ್ತೆ. ಅರ್ಥ ಆಗ್ತಾ ಇದೆಯಾ? ಆರ್ ಯು ಫಾಲೋಯಿಂಗ್? ಸೊ ಆರ್ಗ್ಯಾನಿಕ್ ಕಾಂಪೌಂಡ್ ಗೆ ಫೆಲ್ಲಿಂಗ್ ಸೊಲ್ಯೂಷನ್ ಆಗಿದ ತಕ್ಷಣ ರೆಡ್ ಪ್ರೆಸಿಪಿಟೇಟ್ ಬಂದ್ರೆ ಅದರಲ್ಲಿ ಆಲ್ಡಿಹೈಡ್ ಫಂಕ್ಷನಲ್ ಗ್ರೂಪ್ ಇದೆ ಅಂತ, ಬರಲಿಲ್ಲ ಅಂದ್ರೆ ಕೀಟೋನ್ ಫಂಕ್ಷನಲ್ ಗ್ರೂಪ್ ಇದೆ ಅಂತ. ಇವೆರಡರಲ್ಲಿ ಇವಾಗ ಯಾವುದು ಫೆಲ್ಲಿಂಗ್ಸ್ ಟೆಸ್ಟ್ ಅಲ್ಲಿ ಪಾಸಿಟಿವ್ ಟೆಸ್ಟ್ ತೋರಿಸುತ್ತೆ? ಬೆನ್ಜಾಲ್ಡಿಹೈಡ್. ಯಾಕೆಂದ್ರೆ ಇಲ್ಲಿ ಆಲ್ಡಿಹೈಡ್ CHO ಗ್ರೂಪ್ ಇದೆ, ಇದು ಆಕ್ಸಿಡೇಷನ್ ಆಗಿ COOH ಆಗುತ್ತೆ. ಆಗ ಕ್ಯುಪ್ರಿಕ್ ಇದ್ದಿದ್ದು ಕ್ಯುಪ್ರಸ್ ಆಗಿಬಿಟ್ಟು ರೆಡ್ ಪ್ರೆಸಿಪಿಟೇಟ್ ಬರುತ್ತೆ ನಿಮಗೆ. ಆರ್ ಯು ಫಾಲೋಯಿಂಗ್ everyone? So these are the two important confirmation test used to identify the presence of aldehyde here. So next ಇನ್ನೊಂದು ರಿಯಾಕ್ಷನ್ ಇದೆ ನಿಮಗೆ, ಹ್ಯಾಲೋಫಾರ್ಮ್ ರಿಯಾಕ್ಷನ್ ಅಂತ ಹೇಳಿ. ಹ್ಯಾಲೋಫಾರ್ಮ್ ರಿಯಾಕ್ಷನ್, ಹ್ಯಾಲೋಫಾರ್ಮ್ ರಿಯಾಕ್ಷನ್, ಹ್ಯಾಲೋಫಾರ್ಮ್ ರಿಯಾಕ್ಷನ್, ಹ್ಯಾಲೋಫಾರ್ಮ್ ಅಥವಾ ಅಯೋಡೋಫಾರ್ಮ್. Iodoform reaction, iodoform reaction. Triiodomethane na iodoform anta. Trichloromethane generally trihalogen derivative of methane. Trihalogen derivative of methane is called haloform. ಹ್ಯಾಲೋಫಾರ್ಮ್ ಅಂದ್ರೆ ಟ್ರೈಹ್ಯಾಲೋಜನ್ ಡೆರಿವೇಟಿವ್ ಆಫ್ ಮೀಥೇನ್. ಮೀಥೇನ್ ಅಲ್ಲಿ ಎಷ್ಟು ಕಾರ್ಬನ್ಸ್ ಇರುತ್ತೆ, ಎಷ್ಟು ಹೈಡ್ರೋಜನ್ಸ್ ಇರುತ್ತೆ? 4 ಹೈಡ್ರೋಜನ್ಸ್ ಇರುತ್ತೆ. ರೀಪ್ಲೇಸ್ 3 ಹೈಡ್ರೋಜನ್ಸ್ ಬೈ 3 ಹ್ಯಾಲೋಜನ್ಸ್. ಸೊ CHF3, this is what fluoroform. ಏನು ಇದು? ಫ್ಲೋರೋಫಾರ್ಮ್. CHBr, Cl3, so this is what chloroform. Similarly CHBr3, so ಇದನ್ನ ಬ್ರೋಮೋಫಾರ್ಮ್. Similarly CHI3 ಇದ್ರೆ so ಏನ್ ಬರುತ್ತೆ ನಿಮಗೆ? ಅಯೋಡೋಫಾರ್ಮ್. ಏನಂತ ಕರೀತೀರಿ ನೀವು? This iodoform is a yellow crystalline PPT. ಅಯೋಡೋಫಾರ್ಮ್ ಅಂದ್ರೆ ಹೆಂಗಿರುತ್ತದು? ಯೆಲ್ಲೋ ಕ್ರಿಸ್ಟಲೈನ್ ಸಾಲಿಡ್ ಆಗಿ ಇರುತ್ತೆ ಅದು. ಅರ್ಥ ಆಗ್ತಾ ಇದೆಯಾ? ಸೊ ಈಗ ನಾವು ಓದ್ತಾ ಇರೋದು ಅಯೋಡೋಫಾರ್ಮ್ ಟೆಸ್ಟ್. ಅಯೋಡೋಫಾರ್ಮ್ ಟೆಸ್ಟ್ ಅಂದ್ರೆ ಬರುವಂತ ಪ್ರಾಡಕ್ಟ್ ಅಲ್ಲಿ ಒಂದು ಅಯೋಡೋಫಾರ್ಮ್ ಬರಬೇಕು, CHI3 ಬರಬೇಕು. ಸೊ ಯಾವ ಕಾಂಪೌಂಡ್ಸ್ ತೋರಿಸುತ್ತೆ ಈ ಟೆಸ್ಟ್? ಈಗ ಆಲ್ಡಿಹೈಡ್ಸ್ ಇದ್ರೆ ಅವು ಟೋಲೆನ್ಸ್ ಮತ್ತೆ ಫೆಲ್ಲಿಂಗ್ ಸೊಲ್ಯೂಷನ್ ಗೆ ಪಾಸಿಟಿವ್ ಟೆಸ್ಟ್ ತೋರಿಸ್ತಾರೆ. ಅದೇ ರೀತಿ ಅಯೋಡೋಫಾರ್ಮ್ ಟೆಸ್ಟ್ ನ ತೋರಿಸಬೇಕಂದ್ರೆ ಕಂಪಲ್ಸರಿ ನಿಮ್ಮ ಮಾಲಿಕ್ಯೂಲ್ ಅಲ್ಲಿ ಮಿಥೈಲ್ ಕೀಟೋನ್ ಗ್ರೂಪ್ ಇರಬೇಕು. ಯಾವ ಗ್ರೂಪ್ ಇರಬೇಕಪ್ಪ? ಮಿಥೈಲ್ ಕೀಟೋನ್. So the compounds which containing methyl ketone group shows positive test with iodoform test. ಮಿಥೈಲ್ ಕೀಟೋನ್ ಅಂದ್ರೆ C ಡಬಲ್ ಬಾಂಡ್ O, ಇದು ಡೈವೇಲೆಂಟ್. ಒಂದ್ ಕಡೆಗೆ ಏನಿರಬೇಕು? ಮಿಥೈಲ್, ಇನ್ನೊಂದ್ ಕಡೆಗೆ ಏನಾದ್ರೂ ಇರಲಿ. ಸೊ ಈ ಮಿಥೈಲ್ ಕೀಟೋನ್ ಗ್ರೂಪ್ ಯಾವ ಆರ್ಗ್ಯಾನಿಕ್ ಕಾಂಪೌಂಡ್ ಅಲ್ಲಿ ಇರುತ್ತೋ ಆ ಆರ್ಗ್ಯಾನಿಕ್ ಕಾಂಪೌಂಡ್ ಅಯೋಡೋಫಾರ್ಮ್ ಟೆಸ್ಟ್ ಗೆ ಪಾಸಿಟಿವ್ ಟೆಸ್ಟ್ ನ ತೋರಿಸ್ತವೆ. ಏನಾಗುತ್ತೆ ಇಲ್ಲಿ ರಿಯಾಕ್ಷನ್ ನೋಡೋದಾದ್ರೆ CH3 C ಡಬಲ್ ಬಾಂಡ್ OH. ಸೊ ಇದರಲ್ಲಿ ಮಿಥೈಲ್ ಕೀಟೋನ್ ಇದೆ ಅಲ್ವೇನಪ್ಪ?
ಮಿಥೈಲ್ ಕೀಟೋನ್ ಇದೆಯಾ, CH3C ಡಬಲ್ ಬಾಂಡ್ O, ದಿಸ್ ಗ್ರೂಪ್ ಈಸ್ ಕಾಲ್ಡ್ ಮಿಥೈಲ್ ಕೀಟೋನ್ ಗ್ರೂಪ್. ಇದನ್ನ ನೀವು ಅಯೋಡಿನ್ ಇನ್ ಪ್ರೆಸೆನ್ಸ್ ಆಫ್ NaOH, ಅಯೋಡಿನ್ ಇನ್ ಪ್ರೆಸೆನ್ಸ್ ಆಫ್ NaOH ರಿಯಾಕ್ಟ್ ಮಾಡಬೇಕು. ಆಗ ನಿಮಗೆ ಏನ್ ಬರುತ್ತೆ ಇಲ್ಲಿ, ಸೊ ಈ ಆಲ್ಫಾ ಇದು ಫಂಕ್ಷನಲ್ ಗ್ರೂಪ್, ಇದರ ನೆಕ್ಸ್ಟ್ ಕಾರ್ಬನ್ ಆಲ್ಫಾ ಕಾರ್ಬನ್ ಅಂತೀವಿ. ಇದರಲ್ಲಿರೋ ಹೈಡ್ರೋಜನ್ಸ್ ಫಸ್ಟ್ ಅಯೋಡಿನ್ ಇಂದ ರಿಪ್ಲೇಸ್ ಆಗಿ ನಿಮಗೆ CI3C ಡಬಲ್ ಬಾಂಡ್ OH ಬರುತ್ತೆ. ಸೊ ಇಲ್ಲಿ ಬಂದಿರುವಂತಹ CI3C ಡಬಲ್ ಬಾಂಡ್ OH ನ ನೆಕ್ಸ್ಟ್ ನೀವು NaOI ಜೊತೆಗೆ ರಿಯಾಕ್ಟ್ ಮಾಡ್ತೀರಿ. ಅದರಲ್ಲೇ NaOI2 ಪ್ಲಸ್ NaOH ರಿಯಾಕ್ಟ್ ಮಾಡಿದಾಗ HI ಹೋಗಿ NaOI ಇಲ್ಲೇ ಬಂದಿರುತ್ತೆ. ಈ NaOH ಜೊತೆಗೆ ರಿಯಾಕ್ಟ್ ಮಾಡಿ, NaOH ಜೊತೆಗೆ ರಿಯಾಕ್ಟ್ ಮಾಡಿ ONA ಒಂದು ಪಾರ್ಟ್, H ಒಂದು ಪಾರ್ಟ್, ಇಲ್ಲಿ ಬಾಂಡ್ ಕಟ್ ಮಾಡಿ H ತಗೊಂಡು ಬಂದು ಇಲ್ಲಿಗೆ ಹಾಕಿ ಇಟ್ ಬಿಕಮ್ CHI3 ಪ್ಲಸ್ ONA ಇಲ್ಲಿ ಸೇರ್ಕೊಂಡು ಏನಾಗುತ್ತೆ HC ಡಬಲ್ ಬಾಂಡ್ ONA. So you will be getting a iodoform of yellow crystalline PPT of iodoform ಏನಾಗುತ್ತೆ ಇಲ್ಲಿ ಫಾರ್ಮೇಶನ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಕಂಪ್ಲೀಟ್ ದ ಫಾಲೋಯಿಂಗ್ ರಿಯಾಕ್ಷನ್ ಅಂದ್ಬಿಟ್ಟು ಜಸ್ಟ್ ಈ ರೀತಿ ಅಸಿಟಾಲ್ಡಿಹೈಡ್ ನ ಕೊಟ್ಬಿಟ್ಟು ನಿಮಗೆ ಅಯೋಡಿನ್ NaOH ಕೊಟ್ರೆ ಡೈರೆಕ್ಟ್ಲಿ ಇಲ್ಲಿರೋ ಆಲ್ಫಾ ಹೈಡ್ರೋಜನ್ಸ್ ನ ಅಯೋಡಿನ್ ಇಂದ ರಿಪ್ಲೇಸ್ ಮಾಡಿ ಇದನ್ನ ಕಟ್ ಮಾಡಿಬಿಟ್ಟು CHI3 ಪ್ಲಸ್ HCOONA ಬರುತ್ತೆ. ಅದೇ ನೀವೇನಾದ್ರೂ CH3C ಡಬಲ್ ಬಾಂಡ್ OCH3 ತಗೊಂಡ್ರೆ ಇದರಲ್ಲೂ ಮಿಥೈಲ್ ಕೀಟೋನ್ ಗ್ರೂಪ್ ಇದೆ. ಇದರಲ್ಲೂ ಏನಿದೆಯಪ್ಪ ಮಿಥೈಲ್ ಕೀಟೋನ್ ಗ್ರೂಪ್ ಇದೆ. ಮಿಥೈಲ್ ಕೀಟೋನ್ ಆಲ್ಫಾ ಹೈಡ್ರೋಜನ್ ಅಲ್ಲಿರೋ ಹೈಡ್ರೋಜನ್ಸ್ ಫಸ್ಟ್ ಅಯೋಡಿನ್ ಇಂದ ರಿಪ್ಲೇಸ್ ಆಗಿ CI3C ಡಬಲ್ ಬಾಂಡ್ OCH3 ಬರುತ್ತೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ NaOH ಇಂದ ಡಿಸೋಸಿಯೇಷನ್ ಆಗಿಬಿಟ್ಟು H ಇಲ್ಲಿಗೆ ಆಡ್ ಆಗಿ ONA ಇಲ್ಲಿಗೆ ಆಡ್ ಆಗಿ CHI3 ಒಂದು ಪ್ಲಸ್ CH3 ಹೇಳಿ C ಡಬಲ್ ಬಾಂಡ್ O ಇದೆ. ಇದು ಹೋಗಿ ಯಾವ್ದು ಬಾಂಡ್ ಆಗುತ್ತೆ ONA ಸೋಡಿಯಂ ಏನು ಅಸಿಟೇಟ್, ಇದು ಸೋಡಿಯಂ ಫಾರ್ಮೇಟ್. ಬಟ್ ಎರಡರಲ್ಲೂ ನಿಮಗೆ ಏನ್ ಬಂದಿದೆ ಅಯೋಡೋಫಾರ್ಮ್ ಬಂದಿದೆ. ಅಂದ್ರೆ ಈ ಮಿಥೈಲ್ ಕೀಟೋನ್ ಗ್ರೂಪ್ ಯಾವ ಆರ್ಗ್ಯಾನಿಕ್ ಕಾಂಪೌಂಡ್ ಅಲ್ಲಿ ಇದೆಯೋ ದಟ್ ಆರ್ಗ್ಯಾನಿಕ್ ಕಾಂಪೌಂಡ್ ಶೋಸ್ ಅಯೋಡೋಫಾರ್ಮ್ ಟೆಸ್ಟ್. ವಾಟ್ ಟೈಪ್ ಆಫ್ ಕಾಂಪೌಂಡ್ಸ್ shows iodoform test ಅಂದ್ರೆ the compounds which containing methyl ketone group shows iodoform ಆಗ್ಬೇಕಂದ್ರೆ ಕಂಪಲ್ಸರಿ ಮಿಥೈಲ್ ಹೋಗಿ C ಡಬಲ್ ಬಾಂಡ್ ಹೋಗಿ ಬಾಂಡ್ ಆಗಿರ್ಬೇಕು. ಯಾಕೆಂದ್ರೆ ಮಿಥೈಲ್ ಗ್ರೂಪ್ ಅಲ್ಲಿ ಕಾರ್ಬನ್ ವಿತ್ 3 ಹೈಡ್ರೋಜನ್ಸ್ ಇರುತ್ತೆ. ಫಸ್ಟ್ ಇಲ್ಲಿ ಅಯೋಡಿನ್ ರಿಯಾಕ್ಟ್ ಆಗಿ 3 ಅಯೋಡಿನ್ಸ್ ಏನಾಗುತ್ತೆ ರಿಪ್ಲೇಸ್ ಆಗಿ CI3 ಆಗುತ್ತೆ. ನೆಕ್ಸ್ಟ್ ಬಾಂಡ್ ಇಲ್ಲಿ ಕಟ್ ಆಗಿ ಇಲ್ಲಿಗೆ H ಆಡ್ ಆಗುತ್ತೆ, ಇಲ್ಲಿಗೆ ONA ಆಡ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? iodoform test ಏನಿದು iodoform test. Are you following everyone? So this is what oxidation reactions of aldehydes and ketones. So reduction ನಲ್ಲಿ ಆಲ್ಡಿಹೈಡ್ ನ ರಿಡಕ್ಷನ್ ಮಾಡಿದ್ರೆ ಪ್ರೈಮರಿ ಆಲ್ಕೋಹಾಲ್, ಕೀಟೋನ್ ನ ರಿಡಕ್ಷನ್ ಮಾಡಿದ್ರೆ ಸೆಕೆಂಡರಿ ಆಲ್ಕೋಹಾಲ್ ಬರುತ್ತೆ. ಸೊ ನೆಕ್ಸ್ಟ್ ಕ್ಲೆಮೆನ್ಸನ್ಸ್ ಮತ್ತೆ ಉಲ್ಫ್ಕಿಸ್ ನ ರಿಡಕ್ಷನ್ ಮಾಡಿಕೊಂಡು ಆಲ್ಡಿಹೈಡ್ ಆರ್ ಕೀಟೋನ್ C ಡಬಲ್ ಬಾಂಡ್ O ನ ಹೈಡ್ರೋಕಾರ್ಬನ್ CH2 ಗೆ ಕನ್ವರ್ಟ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಆಕ್ಸಿಡೇಷನ್ ರಿಯಾಕ್ಷನ್ಸ್ ಅಲ್ಲಿ ಸೊ ನಿಮಗೆ ಆಲ್ಡಿಹೈಡ್ ಆಕ್ಸಿಡೇಷನ್ ಮಾಡಿದ್ರೆ ಕಾರ್ಬಾಕ್ಸಿಲಿಕ್ ಆಸಿಡ್ ಬರುತ್ತೆ. ಬಟ್ ಕೀಟೋನ್ಸ್ ನು ಆಕ್ಸಿಡೇಷನ್ ಮಾಡಬಹುದು, ಆದ್ರೆ ಹೈ ಟೆಂಪರೇಚರ್ ಎಲಿವೇಟೆಡ್ ಟೆಂಪರೇಚರ್ ಅಂಡ್ ಪ್ರೆಷರ್ ನ ನೀವು ಮೇಂಟೈನ್ ಮಾಡಬೇಕಾಗುತ್ತೆ. So Tollens test ಮತ್ತೆ Fellings test. So these two is used to identify the presence of CHO group, aldehyde group in the given organic compound. Tollens test ಇದ್ರೆ silver mirror precipitate ಅಥವಾ black precipitate ಬರುತ್ತೆ. So Fellings solution ಆಗಿದಾಗ red precipitate ಬರುತ್ತೆ. Haloform test ತೋರಿಸಬೇಕಂದ್ರೆ ಕಂಪಲ್ಸರಿ ಮಾಲಿಕ್ಯೂಲ್ ಅಲ್ಲಿ ಮಿಥೈಲ್ ಕೀಟೋನ್ ಗ್ರೂಪ್ ಇರಬೇಕು. ಅರ್ಥ ಆಗ್ತಾ ಇದೆಯಾ ಎವ್ರಿವನ್? ಆರ್ ಯು ಫಾಲೋಯಿಂಗ್? ಇನ್ನೊಂದು ಎರಡು ನೇಮ್ಡ್ ರಿಯಾಕ್ಷನ್ಸ್ ಇದಾವೆ. ಸೊ ಅದನ್ನ ಅದರ್ ರಿಯಾಕ್ಷನ್ಸ್ ಅಂತ ಕರಿತೀವಿ ನಾವು. ಅವೆರಡು ನೇಮ್ಡ್ ರಿಯಾಕ್ಷನ್ಸ್ ನೋಡೋಣ. ಈಗ ನ್ಯೂಕ್ಲಿಯೋ ಪ್ರಾಪರ್ಟೀಸ್ ಆಫ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ ಅಲ್ಲಿ ಮೊದಲನೇ ಪ್ರಾಪರ್ಟಿ ನ್ಯೂಕ್ಲಿಯೋಫಿಲಿಕ್ ಎಡಿಷನ್ ರಿಯಾಕ್ಷನ್ ನೋಡಿದ್ವಿ. ಅದರಲ್ಲಿ ಅಡಿಷನ್ ಆಫ್ HCN, ಅಡಿಷನ್ ಆಫ್ ಸೋಡಿಯಂ ಬೈಸಲ್ಫೈಡ್, ಅಡಿಷನ್ ಆಫ್ ಆಲ್ಕೋಹಾಲ್, ಅಡಿಷನ್ ಆಫ್ ಗ್ರಿಗ್ನಾರ್ಡ್ ರಿಯೇಜೆಂಟ್, ಅಡಿಷನ್ ಆಫ್ ಅಮೋನಿಯಾ ಅಂಡ್ ಇಟ್ಸ್ ಡೆರಿವೇಟಿವ್ಸ್ ಇತ್ತು.
ಅದಾದ್ಮೇಲೆ ರಿಡಕ್ಷನ್ ರಿಯಾಕ್ಷನ್ಸ್ ಆಫ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ ನೋಡಿದ್ವಿ. ಅದರಲ್ಲಿ ಕ್ಲೆಮೆನ್ಸನ್ಸ್ ಮತ್ತೆ ವುಲ್ಫ್ ಕಿಶ್ನರ್ ರಿಡಕ್ಷನ್ ನೋಡಿದ್ವಿ. ನೆಕ್ಸ್ಟ್ ಆಕ್ಸಿಡೇಷನ್ ರಿಯಾಕ್ಷನ್ಸ್ ಅಲ್ಲಿ ಫೆಲ್ಲಿಂಗ್ಸ್ ಟೆಸ್ಟ್, ಟೋಲೆನ್ಸ್ ಟೆಸ್ಟ್, ಅಯೋಡೋಫಾರ್ಮ್ ಟೆಸ್ಟ್ ನೋಡಿದೀವಿ. ಓಕೆನಾ? ಸೊ ನೆಕ್ಸ್ಟ್ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್. ಸೊ ನೇಮ್ ರಿಯಾಕ್ಷನ್ aldol condensation. Aldol condensation. Aldol condensation. You know the meaning of condensation? Condensation ಅಂದಾಗ ಎರಡು ಏನಾಗಬೇಕು? ಕಂಡೆನ್ಸ್ ಆಗಬೇಕು, ಕಂಬೈನ್ ಆಗಬೇಕು. ಏನಾಗಬೇಕಮ್ಮ? ಕಂಬೈನ್ ಆಗಬೇಕು. ಯಾವ ಮಾಲಿಕ್ಯೂಲ್ ಅಲ್ಲಿ ಆಲ್ಫಾ ಹೈಡ್ರೋಜನ್ಸ್ ಇದೆಯೋ, ಆಲ್ಡಿಹೈಡ್ ಆದ್ರೂ ಆಗಿರ್ಬೋದು, ಕೀಟೋನ್ ಆಗಿದ್ರು ಆಗಿರ್ಬೋದು, ಆಲ್ಡಿಹೈಡ್ಸ್ ಆರ್ ಕೀಟೋನ್ಸ್ having alpha hydrogen, containing alpha hydrogen shows ಅಥವಾ undergoes aldol condensation. Aldol condensation. What do you mean by alpha hydrogen? ಏನು ಆಲ್ಫಾ ಹೈಡ್ರೋಜನ್ ಅಂದ್ರೆ? ನಾನು ಹೇಳಿಲ್ಲ, ಆಲ್ಡಾಲ್ ಕಂಡೆನ್ಸೇಷನ್. ಕಂಡೆನ್ಸೇಷನ್ ಗೊತ್ತಿದೆ ನಿಮಗೆ, ಫ್ಯೂಸ್ ಆಗೋದು. ಯಾವಾಗ ಫ್ಯೂಸ್ ಆಗೋದು ಇವನು ಹೇಳ್ತಾ ಇದ್ದಾನೆ, ಆಲ್ಡಿಹೈಡ್ಸ್ ಅಥವಾ ಕೀಟೋನ್ಸ್ ಕಂಟೈನಿಂಗ್ ಆಲ್ಫಾ ಹೈಡ್ರೋಜನ್ ಅಂಡರ್ಗೋ ಆಲ್ಡಾಲ್ ಕಂಡೆನ್ಸೇಷನ್. ವಾಟ್ ಟೈಪ್ ಆಫ್ ಕಾಂಪೌಂಡ್ಸ್ ಅಂಡರ್ಗೋ ಆಲ್ಡಾಲ್ ಕಂಡೆನ್ಸೇಷನ್? ಕಾಂಪೌಂಡ್ಸ್ ಕಂಟೈನಿಂಗ್ ಆಲ್ಫಾ ಹೈಡ್ರೋಜನ್ ಅಂಡರ್ಗೋ ಆಲ್ಡಾಲ್ ಕಂಡೆನ್ಸೇಷನ್. ಹಾಗಾದ್ರೆ ಆಲ್ಫಾ ಹೈಡ್ರೋಜನ್ ಅಂದ್ರೆ ಏನು? ನಿಮ್ಮ ಫಂಕ್ಷನಲ್ ಗ್ರೂಪ್ ಏನಿದೆ ಅದನ್ನ ಬಿಟ್ಟು ನೆಕ್ಸ್ಟ್ ಕಾರ್ಬನ್ ನ ಆಲ್ಫಾ ಕಾರ್ಬನ್ ಅಂತ ಕರಿತೀವಿ. ಆ ಕಾರ್ಬನ್ ನಲ್ಲಿ ಹೈಡ್ರೋಜನ್ಸ್ ಏನಿದಾವೋ ಅವನ್ನ ನಾವು ಆಲ್ಫಾ ಹೈಡ್ರೋಜನ್ಸ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ. ಅರ್ಥ ಆಗ್ತಿದ್ಯಾ? ಸಪೋಸ್ CH3 CH2 OH ಅಂತ ಇದೆ ಅಂತ ಇಟ್ಕೋ. ಸೊ ದಿಸ್ ಇಸ್ ದ ಫಂಕ್ಷನಲ್ ಗ್ರೂಪ್ ಅಂಡ್ ದಿಸ್ ಇಸ್ ದ ಆಲ್ಫಾ ಕಾರ್ಬನ್. ಇದರಲ್ಲಿರೋ ಹೈಡ್ರೋಜನ್ ಆಲ್ಫಾ ಹೈಡ್ರೋಜನ್. ದಿಸ್ ಇಸ್ ಫಾರ್ ಆಲ್ಕೋಹಾಲ್. ದಿಸ್ ಇಸ್ ಫಾರ್ ಆಲ್ಕೋಹಾಲ್. ಬಟ್ ನಾನು ಇಲ್ಲಿ ತಗೊಳ್ತಿರೋದು ಆಲ್ಡಿಹೈಡ್ ಅಥವಾ ಕೀಟೋನ್. ಹೌದೇನಪ್ಪ? ಸೊ ಇಲ್ಲಿ CH3 ಫಸ್ಟ್ HC ಡಬಲ್ ಬಾಂಡ್ OH ಇದು ಆಲ್ಡಿಹೈಡ್ ಫಂಕ್ಷನಲ್ ಗ್ರೂಪ್ ಇದೆ. ಇದಿಷ್ಟು ಫಂಕ್ಷನಲ್ ಗ್ರೂಪೇ. ಇದನ್ನ ಬಿಟ್ಟು ನೆಕ್ಸ್ಟ್ ಕಾರ್ಬನ್ ನ ಆಲ್ಫಾ ಅಂತೀನಿ. ಆ ಕಾರ್ಬನ್ನೇ ಇಲ್ಲ. ಇಟ್ ಡಸ್ ನಾಟ್ ಕಂಟೈನ್ಸ್ ಆಲ್ಫಾ ಹೈಡ್ರೋಜನ್. ಇದರಲ್ಲಿ ಆಲ್ಫಾ ಹೈಡ್ರೋಜನ್ಸ್ ಇಲ್ಲ. CH3 C ಡಬಲ್ ಬಾಂಡ್ OH ಫಂಕ್ಷನಲ್ ಗ್ರೂಪ್ ಯಾವ್ದು? ಇದರಲ್ಲಿ C ಡಬಲ್ ಬಾಂಡ್ OH is the functional group. ಈ ಫಂಕ್ಷನಲ್ ಗ್ರೂಪ್ ಅಟ್ಯಾಚ್ ಆಗಿರೋ ಕಾರ್ಬನ್ ನ ಆಲ್ಫಾ ಕಾರ್ಬನ್ ಅಂತ ಕರಿತೀವಿ. ಇದರಲ್ಲಿ ಇರುವಂತ ಹೈಡ್ರೋಜನ್ಸ್ ನ ಆಲ್ಫಾ ಹೈಡ್ರೋಜನ್ಸ್ ಅಂತ ಕರಿತೀವಿ. ಇದರಲ್ಲಿ ಆಲ್ಫಾ ಹೈಡ್ರೋಜನ್ಸ್ ಇರೋದ್ರಿಂದ ಇಟ್ ಶೋಸ್ ಆಲ್ಡಾಲ್ ಕಂಡೆನ್ಸೇಷನ್. ನಾನು ಹೇಳ್ತಾ ಇದ್ದೀನಿ, ಐ ರಿಪೀಟೆಡ್ಲಿ ಟೆಲಿಂಗ್ ಯು ದಟ್ ಯಾವ ಕಾಂಪೌಂಡ್ ಅಲ್ಲಿ ಆಲ್ಫಾ ಹೈಡ್ರೋಜನ್ಸ್ ಇದೆಯೋ ಅಥವಾ ಯಾವ ಆಲ್ಡಿಹೈಡ್ ಕೀಟೋನ್ಸ್, aldehydes or ketones which contains alpha hydrogen undergo aldol condensation. aldol condensation ಆಗಬೇಕು ಅಂದಾಗ ಕಂಪಲ್ಸರಿ ನೀವು ತಗೊಂಡಿರೋ ಆಲ್ಡಿಹೈಡ್ ಅಥವಾ ಕೀಟೋನ್ ಅಲ್ಲಿ ಆಲ್ಫಾ ಹೈಡ್ರೋಜನ್ಸ್ ಇರಬೇಕು. ಇನ್ನೊಂದು ಎಕ್ಸಾಂಪಲ್ ತಗೊಳ್ತೀನಿ. CH3 CH2 C ಡಬಲ್ ಬಾಂಡ್ OH. ಸೊ ದಿಸ್ ಇಸ್ ದ ಫಂಕ್ಷನಲ್ ಗ್ರೂಪ್. ಇದರ ನೆಕ್ಸ್ಟ್ ಕಾರ್ಬನ್ ಏನು? ಇದು ಆಲ್ಫಾ. ಇದರಲ್ಲಿ ಹೈಡ್ರೋಜನ್ಸ್ ಇದೆಯಾ? ಹಾಗಾದ್ರೆ ಇಟ್ ಆಲ್ಸೋ ಕಂಟೈನ್ಸ್ ಆಲ್ಫಾ ಹೈಡ್ರೋಜನ್. ಇಟ್ ಅಂಡರ್ಗೋ ಆಲ್ಡಾಲ್ ಕಂಡೆನ್ಸೇಷನ್. ಸೊ ಐ ವಿಲ್ ಟೇಕ್ ಅನದರ್ ಎಕ್ಸಾಂಪಲ್. CH3 C ಡಬಲ್ ಬಾಂಡ್ OCH3. See, this is a ketone. ಏನಮ್ಮ ಇದು? Ketone. Here this is the functional group. So these two are the alpha hydrogen, alpha carbons. ಈ ಆಲ್ಫಾ ಕಾರ್ಬನ್ಸ್ ಅಲ್ಲಿ ಏನಿದೆ? ಹೈಡ್ರೋಜನ್ಸ್ ಇದೆ. ಇಟ್ ಆಲ್ಸೋ ಅಂಡರ್ಗೋ ಆಲ್ಡಾಲ್ ಕಂಡೆನ್ಸೇಷನ್. ಬಟ್ ಇನ್ನೊಂದು ಎಕ್ಸಾಂಪಲ್ ಬೆನ್ಸಾಲ್ಡಿಹೈಡ್ ತಗೊಳ್ತೀನಿ. ಬೆನ್ಸಾಲ್ಡಿಹೈಡ್ C ಡಬಲ್ ಬಾಂಡ್ OH ಬೆನ್ಸಾಲ್ಡಿಹೈಡ್ ಅಲ್ಲಿ CHO ಫಂಕ್ಷನಲ್ ಗ್ರೂಪ್. ಇಲ್ಲಿರುವಂತಹ ಕಾರ್ಬನ್ ಆಲ್ಫಾ ಕಾರ್ಬನ್. ಇದಕ್ಕೆ ಬಾಂಡ್ಸ್ ನೋಡಿ, 1 2 3 4 ಬಾಂಡ್ಸ್ ಆರ್ ಅಟ್ಯಾಚ್ಡ್ ಹಿಯರ್. ಸೊ ದೇರ್ ಇಸ್ ನೋ ಮೋರ್ ಹೈಡ್ರೋಜನ್ಸ್ ಪ್ರೆಸೆಂಟ್ ಹಿಯರ್. ಹಾಗಾಗಿ ಇಟ್ ಡಸ್ ನಾಟ್ ಶೋಸ್ ಆಲ್ಡಾಲ್ ಕಂಡೆನ್ಸೇಷನ್. ಯಾವ ಆಲ್ಡಿಹೈಡ್ ಕೀಟೋನ್ ಅಲ್ಲಿ ಆಲ್ಫಾ ಹೈಡ್ರೋಜನ್ಸ್ ಇದೆಯೋ ಅವು ಮಾತ್ರನೇ ಆಲ್ಡಾಲ್ ಕಂಡೆನ್ಸೇಷನ್ ಗೆ ಒಳಪಡ್ತವೆ. ಇನ್ನೊಂದು ಎಕ್ಸಾಂಪಲ್ ತಗೊಳ್ತೀನಿ. CCl3 C ಡಬಲ್ ಬಾಂಡ್ OH. ಇದು ನೋಡಿ. ಸೊ ದಿಸ್ ಇಸ್ ದ ಫಂಕ್ಷನಲ್ ಗ್ರೂಪ್ ಅಂಡ್ ದಿಸ್ ಇಸ್ ದ ಆಲ್ಫಾ ಕಾರ್ಬನ್. ಆಲ್ಫಾ ಕಾರ್ಬನ್ ಇದೆ.
ಆದ್ರೆ ಆಲ್ಫಾ ಕಾರ್ಬನ್ಗೆ ಯಾವ ಹೈಡ್ರೋಜನ್ಸು ಇಲ್ಲ. ಇಟ್ ಆಲ್ಸೋ ಡಸ್ ನಾಟ್ ಶೋಸ್ ಆಲ್ಡಾಲ್ ಕಂಡೆನ್ಸೇಷನ್. ಆಲ್ಫಾ ಕಾರ್ಬನ್ ಆಟಮ್ ಅಲ್ಲಿ ಹೈಡ್ರೋಜನ್ಸ್ ಇರಬೇಕು. ಫಂಕ್ಷನಲ್ ಗ್ರೂಪ್ ಬಿಟ್ಟು ನೆಕ್ಸ್ಟ್ ಕಾರ್ಬನ್ ನ ಆಲ್ಫಾ ಕಾರ್ಬನ್ ಅಂತ ಕರಿತೀವಿ. ಆ ಆಲ್ಫಾ ಕಾರ್ಬನ್ ಗೆ ಹೈಡ್ರೋಜನ್ಸ್ ಇದ್ರೆ ಅವನ್ನ ಆಲ್ಫಾ ಹೈಡ್ರೋಜನ್ಸ್ ಅಂತೀನಿ. ನೋಡಿ, ಇದ್ರಲ್ಲಿ ಫಂಕ್ಷನಲ್ ಗ್ರೂಪ್ ಇದು, ಇಲ್ಲಿ ಕಾರ್ಬನ್ನೇ ಇಲ್ಲ, ಹೌದಾ? ಇಟ್ ಡಸ್ ನಾಟ್ ಕಂಟೈನ್ ಆಲ್ಫಾ ಹೈಡ್ರೋಜನ್. ಇಲ್ಲಿ ಫಂಕ್ಷನಲ್ ಗ್ರೂಪ್ ಗೆ ಕಾರ್ಬನ್ ಇದೆ, ಜೊತೆಗೆ ಹೈಡ್ರೋಜನ್ ಇದೆ, ಆಲ್ಫಾ ಹೈಡ್ರೋಜನ್ಸ್ ಇದೆ. ಇಟ್ ಅಂಡರ್ಗೋ ಆಲ್ಡಾಲ್ ಕಂಡೆನ್ಸೇಷನ್. Here also functional group containing alpha carbon having hydrogens, it also undergo aldol condensation. ಇಲ್ಲೂ ಅಷ್ಟೇ ಫಂಕ್ಷನಲ್ ಗ್ರೂಪ್ ಎರಡೂ ಸೈಡ್ ಆಲ್ಫಾ ಕಾರ್ಬನ್ಸ್ ಇದೆ, ಇಲ್ಲೂ ಹೈಡ್ರೋಜನ್ಸ್ ಇದೆ, ಅಲ್ಲೂ ಹೈಡ್ರೋಜನ್ಸ್ ಇದೆ. ಇಟ್ ಆಲ್ಸೋ ಕಂಟೈನಿಂಗ್ ಆಲ್ಫಾ ಹೈಡ್ರೋಜನ್, ಇಟ್ ಅಂಡರ್ಗೋ aldol condensation. But here alpha carbon is present, but there is no hydrogens which is attached here. ಈ ಆಲ್ಫಾ ಕಾರ್ಬನ್ ಗೆ ಯಾವುದೇ ಹೈಡ್ರೋಜನ್ಸ್ ಇಲ್ಲ. It does not shows aldol condensation. ಇಲ್ಲೂ ಅಷ್ಟೇ, ಇಲ್ಲಿ ಆಲ್ಫಾ ಕಾರ್ಬನ್ ಇದೆ, ಬಟ್ ಹೈಡ್ರೋಜನ್ ಬದಲು ಕ್ಲೋರೋ ಗ್ರೂಪ್ಸ್ ಇದಾವೆ. ಸೊ ದೇರ್ ಇಸ್ ನೋ ಆಲ್ಫಾ ಹೈಡ್ರೋಜನ್ಸ್ ಹಿಯರ್. ಇಟ್ ಆಲ್ಸೋ ಡಸ್ ನಾಟ್ ಶೋಸ್ ಆಲ್ಫಾ aldol condensation. So what type of compounds shows aldol condensation now? Compounds which containing alpha hydrogen. Compounds which containing alpha hydrogen shows aldol condensation. Example ತಗೊಂಡ್ರೆ acetaldehyde, propanaldehyde, acetone. These three can show aldol condensation. Aldol condensation. ಏನಾಗುತ್ತೆ ಈ aldol condensation ನಲ್ಲಿ? ಏನಾಗುತ್ತೆ? ಕಂಡೆನ್ಸೇಷನ್ ಆಗುತ್ತೆ ಅಷ್ಟೇ. ಏನಾಗುತ್ತಮ್ಮ? ಕಂಡೆನ್ಸೇಷನ್. ಕಂಡೆನ್ಸೇಷನ್ ಅಂದ್ರೆ ಏನು? ಫ್ಯೂಸ್ ಆಗೋದು. ಫ್ಯೂಸ್ ಆಗ್ಬೇಕಂದಾಗ, ಕಂಬೈನ್ ಆಗ್ಬೇಕು ಅಂದಾಗ ಒಂದ್ ಇರಬಾರ್ದು. ಎಷ್ಟಿರ್ಬೇಕು? ಎರಡು ಇರ್ಬೇಕು. ಮಿನಿಮಮ್ ಟೂ ಮಾಲಿಕ್ಯೂಲ್ಸ್ ಆರ್ ರಿಕ್ವೈರ್ಡ್ ಟು ಕಂಡೆನ್ಸ್. ಹೌದೇನಮ್ಮ? ಹಾಗಾಗಿ ನಾನು 2 moles of aldehydes which containing alpha hydrogen ತಗೊಳ್ತೀನಿ. So let me take an example now. 2 moles of CH3 C double bond O H acetaldehyde, ethanol Al. So this is an aldehyde. It containing alpha hydrogen. It undergo aldol condensation. So ಇಲ್ಲಿ 2 moles of acetaldehyde ತಗೊಂಡಿದ್ದೀನಿ. In presence of a base, it undergo ಏನು ಕಂಡೆನ್ಸೇಷನ್. ಯಾವ ರೀತಿ ಕಂಡೆನ್ಸೇಷನ್ ಆಗುತ್ತೆ ಅಲ್ಲಿ ನೋಡೋಣ. ಫಸ್ಟ್ ಇಲ್ಲಿ ನೋಡೋಣ. ನೋಡಿ, ಸೊ CH3 C double bond O H 1 mole ತಗೊಂಡಿದ್ದೀನಿ ನಾನು. 2 moles ಇದೆ ಅಪ್ಪ, ಅದ್ರಲ್ಲಿ 1 mole ತಗೊಂಡಿದ್ದೀನಿ. ಇನ್ ಪ್ರೆಸೆನ್ಸ್ ಆಫ್ ಎ ಬೇಸ್ OH ಮೈನಸ್ ಇದೆ. ಹೌದೇನಪ್ಪ? ಇಲ್ಲಿರುವಂತ ಆಲ್ಫಾ ಹೈಡ್ರೋಜನ್ಸ್ ಏನಿದಾವೆ ಇವನ್ನ CH2H ಅಂತ ಬರಿಬೋದಾ? CH3 ನ ಬರ್ಕೊಳ್ಬೋದಾ? CH3 ತಪ್ಪ CH2H ಬರಿಬೋದಲ್ವಾ? These alpha hydrogens are acidic in nature. These alpha hydrogens are acidic. They can come out as H plus ಆಗಿ ಏನಾಗ್ತವೆ? ಆಚೆ ಬರ್ತವೆ. ಯಾಕೆಂದ್ರೆ ಇಲ್ಲಿರೋ ಕಾರ್ಬನ್ sp2 ಹೈಬ್ರಿಡೈಸೇಷನ್ ಜೊತೆಗೆ ಪೊಲಾರಿಟಿ ಬಂದು ಇದಕ್ಕೆ ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್ ಇದೆ. ಆ ಪಾಸಿಟಿವ್ ಚಾರ್ಜ್ ನ ನ್ಯೂಟ್ರಲೈಸೇಷನ್ ಮಾಡ್ಕೊಳ್ಳಕ್ಕೆ ಇಲ್ಲಿಂದ ಎಲೆಕ್ಟ್ರಾನ್ಸ್ ಏನ್ ಮಾಡುತ್ತದು? ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಆಗ ಹೈಡ್ರೋಜನ್ ವಿಲ್ ಕಮ್ ಔಟ್ ಆಸ್ H+. ಈ H+ ಹೋಗಿ OH ಮೈನಸ್ ಜೊತೆಗೆ ಸೇರ್ಕೊಳ್ಳುತ್ತೆ. ಬೇಸು ಈ ಪ್ರೋಟಾನ್ ನ ಈ H+ ನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಈ ಬಾಂಡ್ ಈಗ ಕಾರ್ಬನ್ ಮೇಲೆ ಶಿಫ್ಟ್ ಆಗಿ ನಿಮಗೆ ಏನ್ ಬರುತ್ತೆ? CH2 ಮೈನಸ್ C ಡಬಲ್ ಬಾಂಡ್ OH ಕಾರ್ಬನ್ ಅಯಾನ್. ಕಾರ್ಬನ್ ಮೇಲೆ ನೆಗೆಟಿವ್ ಚಾರ್ಜ್, ಕಾರ್ಬನ್ ಮೇಲೆ ಪ್ಲಸ್ ಚಾರ್ಜ್ ಇದ್ರೆ ಕಾರ್ಬೋ ಕ್ಯಾಟಯಾನ್. ಇಲ್ಲಿ ಬಂದಿರೋದು ಕಾರ್ಬನ್ ಅಯಾನ್ ಬಂದಿದೆ. ಸಪೋಸ್ ಇಲ್ಲಿ ಆಲ್ಫಾ ಹೈಡ್ರೋಜನ್ ಇರಲಿಲ್ಲ ಅಂದ್ರೆ ಕಾರ್ಬನ್ ಅಯಾನ್ ಬರಲ್ಲ. ನಿಮ್ಗೆ ಅರ್ಥ ಆಗ್ತಿದ್ಯಾ? ಇಲ್ಲಿ ಆಲ್ಫಾ ಹೈಡ್ರೋಜನ್ ಇರೋದ್ರಿಂದ ಈ ಬೇಸು ಒಂದು H+ ನ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟು ಕಾರ್ಬನ್ ಅಯಾನ್ ನ ಫಾರ್ಮೇಶನ್ ಮಾಡಿದೆ. ಯಾವ್ದನ್ನ ಫಾರ್ಮೇಶನ್ ಮಾಡಿದೆ? ಕಾರ್ಬನ್ ಅಯಾನ್. ಈ ಕಾರ್ಬನ್ ಅಯಾನ್ ಅಲ್ಲಿ ಕಾರ್ಬನ್ ಮೇಲೆ ನೆಗೆಟಿವ್ ಚಾರ್ಜ್ ಇದೆ. ಸೊ ಇಟ್ಸ್ ಎ ನ್ಯೂಕ್ಲಿಯೋಫೈಲ್.
ಜನರಲಿ aldehydes or ketones undergo nucleophilic addition reactions. ಹೌದೇನಪ್ಪ? ಈಗ ಫಸ್ಟ್ ಮೋಲ್ ಇಂದ ಕಾರ್ಬನ್ ಅಯಾನ್ ಬಂತು, ಸೆಕೆಂಡ್ ಮೋಲ್ ಇಂದ ತಾನೆ. ಸೆಕೆಂಡ್ ಮೋಲ್ ಯಾವುದು? CH3C ಡಬಲ್ ಬಾಂಡ್ OH 2 moles ಆಫ್ ಅಸಿಟಾಲ್ಡಿಹೈಡ್ ತಗೊಂಡಿದ್ದೀನಿ. ಫಸ್ಟ್ ಮೋಲ್ ಬೇಸ್ ಜೊತೆಗೆ ರಿಯಾಕ್ಟ್ ಮಾಡಿ ಕಾರ್ಬನ್ ಅಯಾನ್ ಫಾರ್ಮೇಶನ್ ಮಾಡ್ತು. ಸೆಕೆಂಡ್ ಮೋಲ್ ಇನ್ನ ಉಳ್ಕೊಂಡಿದೆ. ಈ ಸೆಕೆಂಡ್ ಮೋಲ್ ಗೆ ಈ ಕಾರ್ಬನ್ ಅಯಾನ್ ಬಂದಿರುವಂತಹ ಕಾರ್ಬನ್ ಅಯಾನ್ ನ ಹಾಕ್ತಾ ಇದ್ದೀನಿ. ಬಂದಿರುವಂತಹ ಕಾರ್ಬನ್ ಅಯಾನ್ ಸೆಕೆಂಡ್ ಮಾಲಿಕ್ಯೂಲ್ ಆಫ್ ಆಲ್ಡಿಹೈಡ್ ಜೊತೆಗೆ ರಿಯಾಕ್ಟ್ ಮಾಡುತ್ತೆ. ಈ ಇಲ್ಲಿ ಗೊತ್ತಿದೆ ನಿಮಗೆ, ಪಾರ್ಷಿಯಲ್ ಪಾಸಿಟಿವ್ ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್ ಇರುತ್ತೆ. ಈ ಪಾರ್ಷಿಯಲ್ ಪಾಸಿಟಿವ್ ಕಾರ್ಬನ್ ಗೆ ಇಲ್ಲಿರೋ ನೆಗೆಟಿವ್ ಅಯಾನ್ ಕಾರ್ಬನ್ ಅಯಾನ್ ಹೋಗಿ ಬಾಂಡ್ ಮಾಡಿಕೊಂಡು ಇದು ಇಲ್ಲಿಗೆ ಜಂಪ್ ಆಗುತ್ತೆ. ಆಗ ನಿಮಗೆ ಏನ್ ಬರುತ್ತೆ ಹೇಳಿ? CH3 ಇದೆ. ಓಕೆ, ನೆಕ್ಸ್ಟ್ ಏನಿದೆ? C ಇದೆ. ಸೊ ಡಬಲ್ ಬಾಂಡ್ O ಇದ್ದಿದ್ದು ಏನಾಯ್ತು? ಸಿಂಗಲ್ ಬಾಂಡ್ O ಮೈನಸ್ ಆಯ್ತು. ಇನ್ನೊಂದು H ಇದೆ. ನೆಕ್ಸ್ಟ್ ಈ ಕಾರ್ಬನ್ ಇಂದ ಈ ಕಾರ್ಬನ್ ಏನ್ ಬಂತು? ಲಿಂಕೇಜ್ ಬಂತು. C ಡಬಲ್ ಬಾಂಡ್ O H. ನೋಡಿ, ಇವೆರಡು ಏನಾದ್ರೂ ಈಗ ಫ್ಯೂಸ್ ಆಗ, ಇವೆರಡು ಏನಾದ್ರೂ ಈಗ ಕಂಡೆನ್ಸ್ ಆಗ. ದಟ್ ಈಸ್ ವಾಟ್ ಕಂಡೆನ್ಸೇಷನ್. ಆಲ್ಡಾಲ್ ಕಂಡೆನ್ಸೇಷನ್ ಅಂದ್ರೆ ಎರಡು ಮಾಲಿಕ್ಯೂಲ್ ಕಂಡೆನ್ಸ್ ಆಗ್ಬೇಕು. ಈ ಕಂಡೆನ್ಸೇಷನ್ ಆಗ್ಬೇಕಂದಾಗ ನೆಗೆಟಿವ್ ಕಾರ್ಬನ್ ಅಯಾನ್ ಬರಬೇಕು. ಈ ಕಾರ್ಬನ್ ಅಯಾನ್ ಬರಬೇಕು ಅಂದಾಗ ಕಂಪಲ್ಸರಿ ಆಲ್ಫಾ ಕಾರ್ಬನ್ ಗೆ ಹೈಡ್ರೋಜನ್ಸ್ ಇರಬೇಕು. ಆಗ ಇಲ್ಲಿಂದ H+ ಹೋಗಿ ಕಾರ್ಬನ್ ಅಯಾನ್ ಬರುತ್ತೆ. ಈ ಕಾರ್ಬನ್ ಅಯಾನ್ ನೆಕ್ಸ್ಟ್ ಮಾಲಿಕ್ಯೂಲ್ ಆಫ್ ಆಲ್ಡಿಹೈಡ್ ಗೆ ಕಂಡೆನ್ಸ್ ಆಗ್ಬಿಟ್ಟು ನಿಮಗೆ ಒಂದು ಇಂಟರ್ಮೀಡಿಯೇಟ್ ಬರುತ್ತೆ. ಈ O ಮೈನಸ್ ಇಲ್ಲಿ H+ ಕೊಟ್ಟಿತ್ತು, ಅದನ್ನ ಅಕ್ಸೆಪ್ಟ್ ಮಾಡಿಬಿಟ್ಟು OH ಬರುತ್ತೆ. ಅರ್ಥ ಆಗ್ತಿದೆಯಾ ಎವ್ರಿವನ್? Aldol condensation. Aldehydes or ketones containing alpha hydrogen undergo aldol condensation. ಇಲ್ಲಿ ಫಸ್ಟ್ ಮೋಲ್ ಇಂದ ಕಾರ್ಬನ್ ಅಯಾನ್ ಬರುತ್ತೆ. ಈ ಕಾರ್ಬನ್ ಅಯಾನ್ ಸೆಕೆಂಡ್ ಸ್ಟೆಪ್ ಅಲ್ಲಿ ಇಲ್ಲಿರೋ ಇನ್ನೊಂದು ಆಲ್ಡಿಹೈಡ್ ಗೆ ಕಂಡೆನ್ಸ್ ಆಗಿ ಏನ್ ಬಂತೀಗ ನಿಮಗೆ? CH3 ಹೇಳಿ. CH3 CH ಇದೆ. ಇದಕ್ಕೆ ಏನ್ ಬಾಂಡ್ ಆಗಿದೆಯಪ್ಪ? OH ಇದೆ. ಜೊತೆಗೆ CH2 ಇದೆ. C ಡಬಲ್ ಬಾಂಡ್ O ಇದೆ. H ಇದೆ. ಇಲ್ಲಿ 2 ಕಾರ್ಬನ್ಸ್ ಇತ್ತು, 2 moles ತಗೊಂಡಿದ್ಯಾ? ಟೋಟಲ್ 2 2s ಎಷ್ಟು? 4 1 2 3 4. ಅಂದ್ರೆ ಇಲ್ಲಿ ಬೇರೆ ಬೇರೆ ಮಾಲಿಕ್ಯೂಲ್ಸ್ ಅಲ್ಲಿ 2 ಕಾರ್ಬನ್ಸ್ ಇತ್ತು, ಇಲ್ಲಿ ಒಂದೇ ಮಾಲಿಕ್ಯೂಲ್ ಅಲ್ಲಿ 4 ಕಾರ್ಬನ್ಸ್ ಇದೆ. ಅಂದ್ರೆ ಎರಡು ಏನಾಗಿದಾವೆ? ಇಲ್ಲಿ ಕಂಡೆನ್ಸ್ ಆಗಿದಾವೆ. ಈ ಕಂಡೆನ್ಸೇಷನ್ ಆಗ್ಬೇಕಂದ್ರೆ ಕಂಪಲ್ಸರಿ ಕಾರ್ಬನ್ ಅಯಾನ್ ಬರಬೇಕು. ಈ ಕಾರ್ಬನ್ ಅಯಾನ್ ಬರ್ಬೇಕಂದಾಗ ಕಂಪಲ್ಸರಿ ಆಲ್ಫಾ ಹೈಡ್ರೋಜನ್ಸ್ ಇರಬೇಕು. ಆಲ್ಫಾ ಹೈಡ್ರೋಜನ್ ಇದ್ದಾಗ ಮಾತ್ರ H+ ಆಚೆ ಹೋಗಿ ಕಾರ್ಬನ್ ಅಯಾನ್ ಬರುತ್ತೆ. ಈ ಕಾರ್ಬನ್ ಅಯಾನ್ ಬಂದು ಇಲ್ಲಿ ಆಲ್ಡಿಹೈಡ್ ಗೆ ಕಂಡೆನ್ಸ್ ಆಗುತ್ತೆ. ಈಗ ನಿಮಗೆ ಇಲ್ಲಿ ಒಂದು ಇಂಟರ್ಮೀಡಿಯೇಟ್ ಬಂತು. ದಿಸ್ ಇಸ್ ದ ಫಂಕ್ಷನಲ್ ಗ್ರೂಪ್ ಹಿಯರ್. ಇದು ಅಟ್ಯಾಚ್ ಆಗಿರೋ ನೆಕ್ಸ್ಟ್ ಕಾರ್ಬನ್ ನ ಆಲ್ಫಾ ಅಂತೀವಿ. ಸೊ ಅದರ ನೆಕ್ಸ್ಟ್ ಕಾರ್ಬನ್ ನ ಬೀಟಾ ಅಂತೀವಿ. ಬೀಟಾ ಕಾರ್ಬನ್ ಗೆ OH ಇರೋದ್ರಿಂದ ಬೀಟಾ ಹೈಡ್ರಾಕ್ಸಿ, ಬೀಟಾ ಹೈಡ್ರಾಕ್ಸಿ ಆಲ್ಡಿಹೈಡ್, ಬೀಟಾ ಹೈಡ್ರಾಕ್ಸಿ ಆಲ್ಡಿಹೈಡ್. ಇದನ್ನ ಆಲ್ಡಿಹೈಡ್ ಆಲ್ಕೋಹಾಲ್ ಎರಡು ಇರೋದ್ರಿಂದ ಆಲ್ಡಾಲ್. ALD ಆಲ್ಡ್ ಅಂದ್ರೆ ಆಲ್ಡಿಹೈಡ್, OL ಅಂದ್ರೆ ಆಲ್ಕೋಹಾಲ್. ಆಲ್ಡಾಲ್, ಆಲ್ಡಾಲ್ ಅಂದ್ರೆ ಬೋತ್ ಆಲ್ಡಿಹೈಡ್ ಅಂಡ್ ಆಲ್ಕೋಹಾಲ್ ಎರಡು ಇದೆ. ಇದನ್ನ IUPAC ನೇಮ್ ಬರೆದ್ರೆ 3-hydroxy, 3-hydroxy ಬ್ಯೂಟನಾಲ್. AL 3-hydroxy ಬ್ಯೂಟನಾಲ್ ಅಂತ ಬರೀತೀವಿ. ದ ಫಸ್ಟ್ ಕಾರ್ಬನ್, ಸೆಕೆಂಡ್ ಕಾರ್ಬನ್, ಥರ್ಡ್, ಫೋರ್ತ್. ಸೊ ಥರ್ಡ್ ಕಾರ್ಬನ್ ಅಲ್ಲಿ OH ಇರೋದ್ರಿಂದ 3-hydroxy ಬ್ಯೂಟನಾಲ್, 4 ಕಾರ್ಬನ್ಸ್ ಇರೋದ್ರಿಂದ ಬ್ಯೂಟನಾಲ್. ಇದು ಯಾವ ರೀತಿ ಬಂತು ಅನ್ನೋದಕ್ಕೆ ಇಲ್ಲಿ ಬರ್ತಿದೀನಿ. ಓಕೆನಾ? ನೆಕ್ಸ್ಟ್ ಈ ಮಾಲಿಕ್ಯೂಲ್ ಇನ್ನ ಹೀಟ್ ಮಾಡಿದಾಗ ನೋಡಿ, ಇಲ್ಲಿಂದ H ಇದೆ, CH2 ನ HH ಅಂತ ಬರ್ಕೋಬಹುದಲ್ವಾ? ಬರ್ಕೊಳ್ಬಹುದೇನಮ್ಮ? ಹೀಟ್ ಮಾಡಿದಾಗ ಏನಾಗುತ್ತೆ? ಇಲ್ಲಿ ವಾಟರ್ ಕಂಡೆನ್ಸೇಷನ್ ಮಾಡುವಾಗ ಯಾವಾಗ್ಲೂ ಒಂದು ಬೈ ಪ್ರಾಡಕ್ಟ್ ಎಲಿಮಿನೇಷನ್ ಆಗ್ಲೇಬೇಕು. ಇಲ್ಲಿ ಏನ್ ಎಲಿಮಿನೇಷನ್ ಆಗುತ್ತೆ? ವಾಟರ್ ಎಲಿಮಿನೇಷನ್ ಆಗುತ್ತೆ. ಸೊ ಇಲ್ಲಿಂದ OH ಮೈನಸ್ ಹೋಗುತ್ತೆ, ಇಲ್ಲಿಂದ H+ ಹೋಗುತ್ತೆ. ಈ ಬಾಂಡ್ ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಆಗ ನಿಮಗೆ ಏನ್ ಬರುತ್ತೆ? CH3. ಓಕೆ, ನೆಕ್ಸ್ಟ್ CH. ಓಕೆ, ಸಿಂಗಲ್ ಬಾಂಡ್ ಇದ್ದಿದ್ದು ಶಿಫ್ಟ್ ಆದಾಗ ಏನಾಗುತ್ತೆ? ಡಬಲ್ ಬಾಂಡ್ CH, C ಡಬಲ್ ಬಾಂಡ್ OH. ಸೊ ಇದರ ಹೆಸರೇನಮ್ಮ? ದಿಸ್ ಇಸ್ ಆಲ್ಫಾ ಕಾರ್ಬನ್, ದಿಸ್ ಇಸ್ ಬೀಟಾ ಕಾರ್ಬನ್. ಕರೆಕ್ಟಾ?
ಆಲ್ಫಾ ಮತ್ತೆ ಬೀಟಾ ಫಂಕ್ಷನಲ್ ಗ್ರೂಪಿನ ನೆಕ್ಸ್ಟ್ ಕಾರ್ಬನ್ ಆಲ್ಫಾ, ಅದರ ನೆಕ್ಸ್ಟ್ ಕಾರ್ಬನ್ ಬೀಟಾ. ಆಲ್ಫಾ ಮತ್ತೆ ಬೀಟಾ, ಆಲ್ಫಾ ಬೀಟಾ. ಆಲ್ಫಾ ಬೀಟಾ ಮಧ್ಯೆ ಏನಿದೆ? ಅನ್ಸ್ಯಾಚುರೇಟೆಡ್. ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಆಲ್ಡಿಹೈಡ್. ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಆಲ್ಡಿಹೈಡ್. ಇದಕ್ಕೆ ನೇಮ್ ಬರೆದ್ರೆ ಕಾಮನ್ ನೇಮ್ ಈಸ್ ಪ್ರೋಟೋನಾಲ್ಡಿಹೈಡ್. ಪ್ರೋಟೋನಾಲ್ಡಿಹೈಡ್ ಅಥವಾ UBAC ನೇಮ್ ಬರೆದ್ರೆ ಸೊ ಇದೆಷ್ಟು? ಫಸ್ಟ್ ಕಾರ್ಬನ್, ಸೆಕೆಂಡ್ ಕಾರ್ಬನ್, ಥರ್ಡ್ ಕಾರ್ಬನ್, ಫೋರ್ತ್ ಕಾರ್ಬನ್. ಸೆಕೆಂಡ್ ಕಾರ್ಬನ್ ಅಲ್ಲಿ ಡಬಲ್ ಬಾಂಡ್ ಇದೆ. ಬ್ಯೂಟ್, ಬ್ಯೂಟ್ 2 in 1 all. ಹೌದೇನಪ್ಪ? Are you following everyone? This is what aldol condensation. ನೀವು ಈ ಮೆಕ್ಯಾನಿಸಮ್ ಎಲ್ಲ ಬರೆಯೋ ಅವಶ್ಯಕತೆ ಇಲ್ಲ. ಜಸ್ಟ್ ಆಲ್ಫಾ ಹೈಡ್ರೋಜನ್ಸ್ ಇರೋ ಆಲ್ಡಿಹೈಡ್ಸ್ 2 moles ತಗೊಳ್ರಿ, ಬೇಸ್ ಜೊತೆಗೆ ರಿಯಾಕ್ಟ್ ಮಾಡಿ ಫಸ್ಟ್ ಕಂಡೆನ್ಸ್ ಆಗಿ ನಿಮಗೆ ಆಲ್ಡಾಲ್ ಅಥವಾ ಬೀಟಾ ಹೈಡ್ರಾಕ್ಸಿ ಆಲ್ಡಿಹೈಡ್ ಬರುತ್ತೆ. ನೆಕ್ಸ್ಟ್ ಇದನ್ನ ಹೀಟ್ ಮಾಡಿದಾಗ ವಾಟರ್ ಎಲಿಮಿನೇಷನ್ ಆಗ್ಬಿಟ್ಟು alpha beta unsaturated aldehyde ಬರುತ್ತೆ. ಸೊ ದಿಸ್ ರಿಯಾಕ್ಷನ್ ಇಸ್ ಕಾಲ್ಡ್ aldol condensation. ಇದನ್ನ ಎಕ್ಸ್ಪ್ಲೈನ್ ಮಾಡ್ರಿ ಅಂದ್ರೆ ಏನ್ ಮಾಡ್ಬೇಕಂದ್ರೆ, when aldehydes or ketones containing alpha hydrogen undergo self condensation in presence of base, it gives beta hydroxy aldehyde. So this upon heating gives alpha beta unsaturated aldehyde. This reaction is called aldol condensation. ಅದಕ್ಕೊಂದು ಎಕ್ಸಾಂಪಲ್ ಬರೀರಿ ಅಂದ್ರೆ ಇದು ಬರಿಬೇಕು. ಅರ್ಥ ಆಗ್ತಿದ್ಯಾ? ಆಲ್ಫಾ ಹೈಡ್ರೋಜನ್ ಇಲ್ದಲೇ ಇರೋ ಮಾಲಿಕ್ಯೂಲ್ಸ್ ನ ನೀವು ತಗೊಂಡ್ರೆ ಅವು aldol ಕಂಡೆನ್ಸೇಷನ್ ಆಗೋದಿಲ್ಲ. ಆಲ್ಫಾ ಹೈಡ್ರೋಜನ್ ಇರೋ ಮಾತ್ರನೇ ಇಲ್ಲಿ ಆಲ್ಫಾ ಹೈಡ್ರೋಜನ್ ಇದ್ರೆ, ಸೊ ಇದು ಫಂಕ್ಷನಲ್ ಗ್ರೂಪ್ ಅಲ್ವೇನಪ್ಪ? ಇದರ ನೆಕ್ಸ್ಟ್ ಕಾರ್ಬನ್ ಏನು? ಆಲ್ಫಾ. ಇದರಲ್ಲಿ ಹೈಡ್ರೋಜನ್ಸ್ ಇದ್ರೆ H+ ಹೋಗ್ಬಿಟ್ಟು ಕಾರ್ಬನ್ ಅಯಾನ್ ಬರುತ್ತೆ. ಇದರಲ್ಲಿ ಹೈಡ್ರೋಜನ್ಸ್ ಸಪೋಸ್ ಇವು 3 Cl2Cl ಇತ್ತು ಅಂತ ಇಟ್ಕೋ, Cl3. ಸೊ ದಿಸ್ ಡಸ್ ನಾಟ್ ಫಾರ್ಮ್ ಕಾರ್ಬನ್ ಅಯಾನ್. H+ ಹೋಗಲ್ಲ ಇಲ್ಲಿ, ಅಸಿಡಿಕ್ ಅಲ್ವಾ ಇಲ್ಲಿ. ಅರ್ಥ ಆಗ್ತಿದ್ಯಾ? ಈ ಆಲ್ಫಾ ಕಾರ್ಬನ್ ನಲ್ಲಿ ಅಸಿಡಿಕ್ ಹೈಡ್ರೋಜನ್ಸ್ ಇರುತ್ತೆ. ಈ ಅಸಿಡಿಕ್ ಹೈಡ್ರೋಜನ್ಸ್ ಇರೋ ಮಾತ್ರನೇ ಕಾರ್ಬನ್ ಅಯಾನ್ ಫಾರ್ಮೇಶನ್ ಮಾಡ್ತವೆ. ಈ ಕಾರ್ಬನ್ ಅಯಾನ್ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಹೋಗಿ ಇನ್ನೊಂದು ಮಾಲಿಕ್ಯೂಲ್ ಆಫ್ ಆಲ್ಡಿಹೈಡ್ ಗೆ ಕಂಡೆನ್ಸ್ ಆಗ್ಬಿಟ್ಟು ನಿಮಗೆ ಏನ್ ಬರುತ್ತೆ? ಕಂಡೆನ್ಸೇಷನ್ ಆಗುತ್ತೆ. ಫಾಲೋಡ್ ಬೈ ಹೀಟ್ ಮಾಡಿದಾಗ ವಾಟರ್ ಎಲಿಮಿನೇಷನ್ ಆಗ್ಬಿಟ್ಟು ನಿಮಗೆ ಏನು? ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಆಲ್ಡಿಹೈಡ್ ಬರುತ್ತೆ. ವೆನ್ ಆಲ್ಡಿಹೈಡ್ಸ್ ಕಂಟೈನಿಂಗ್ ಆಲ್ಫಾ ಹೈಡ್ರೋಜನ್ undergo self condensation in presence of a base, it gives beta hydroxy aldehyde. Followed by heating, it gives alpha beta unsaturated aldehyde. This reaction is called aldol condensation. I repeat once again, aldehydes containing alpha hydrogen undergo self condensation in presence of base. First it gives a beta hydroxy aldehyde, followed by heating it gives alpha beta unsaturated aldehyde. This reaction is called aldol condensation. ನೀವು ಪ್ರೊಪನಾಲ್ಡಿಹೈಡ್ ತಗೊಂಡಾಗ ಬೇರೆ ಪ್ರಾಡಕ್ಟ್ ಬರುತ್ತೆ, ಅಸಿಟೋನ್ ತಗೊಂಡಾಗ ಬೇರೆ ಪ್ರಾಡಕ್ಟ್ಸ್ ಬರ್ತಾ ಹೋಗುತ್ತೆ. ಅಂದ್ರೆ ಆಲ್ಫಾ ಹೈಡ್ರೋಜನ್ಸ್ ಇರೋವನ್ನ ಮಾತ್ರನೇ aldol ಕಂಡೆನ್ಸೇಷನ್ ಗೆ ಒಳಪಡಿಸ್ತೀವಿ. ಆಲ್ಫಾ ಹೈಡ್ರೋಜನ್ ಇರಲಿಲ್ಲ ಅಂದಾಗ ಅವನ್ನ ಕಂಡೆನ್ಸೇಷನ್ ಮಾಡಕ್ ಹೋಗಲ್ಲ. ಅರ್ಥ ಆಗ್ತಾ ಇದೆಯಾ? Everyone, this is aldol condensation. So next, the last named reaction of aldehyde and ketone, that is Cannizzaro reaction. Cannizzaro reaction. Any aldol condensation ಅಂದ್ರೆ ಏನು? Aldehydes which containing aldehydes or ketones. Aldehydes or ketones containing alpha hydrogen undergo self condensation in presence of a base. First it gives a beta hydroxy aldehyde or ketone, followed by heating it gives alpha beta unsaturated aldehyde. This reaction is called aldol condensation. ಅಲ್ವೇನಮ್ಮ? ಇಲ್ಲಿ ಕಂಪಲ್ಸರಿ ಆಲ್ಡಿಹೈಡ್ ಅಥವಾ ಕೀಟೋನ್ ನೀನು ಏನ್ ತಗೊಂಡಿರ್ತೀಯೋ ಅದರಲ್ಲಿ ಆಲ್ಫಾ ಹೈಡ್ರೋಜನ್ಸ್ ಇರಬೇಕು. ಹೌದಾ? ಸೊ ನೆಕ್ಸ್ಟ್ ಲಾಸ್ಟ್ ನೇಮ್ಡ್ ರಿಯಾಕ್ಷನ್ ಹಿಯರ್ ಈಸ್ Cannizzaro reaction. ಇಲ್ಲಿ ನೋಡಿ ಕಂಡೀಷನ್ ಏನು ಹೇಳ್ತಾನೆ? ಆಲ್ಡಿಹೈಡ್ಸ್ ಆರ್ ಕೀಟೋನ್ಸ್ does not contain
does not containing alpha hydrogen. ಈಗ ಆಲ್ಫಾ ಹೈಡ್ರೋಜನ್ ಇರೋ ಅಂತವಾದ್ರೆ ಕಂಡೆನ್ಸೇಷನ್ ಆಯ್ತು. ಇಲ್ದಲೇ ಇರೋ aldehydes or ketones does not containing alpha hydrogen undergo disproportionation. The meaning of disproportionation is both oxidation and reduction. ಎರಡು ಆಗಬೇಕು. both oxidation and reduction. 2 moles ತಗೊಂಡಿರ್ತೀರಾ, 1 mole oxidation ಆಗುತ್ತೆ, ಇನ್ನೊಂದು mole reduction ಆಗುತ್ತೆ. ಆಲ್ಫಾ ಹೈಡ್ರೋಜನ್ 0 ತಗೊಂಡ್ಬಿಟ್ರೆ ನಿಮಗೆ ಆಕ್ಸಿಡೇಷನ್ ರಿಡಕ್ಷನ್ ಆಗಲ್ಲ, ಅವು ಕಂಡೆನ್ಸೇಷನ್ ಆಗ್ಬಿಡ್ತವೆ. ಆಲ್ಫಾ ಹೈಡ್ರೋಜನ್ ಇರೋವು ತಗೊಂಡ್ರೆ ಕಂಡೆನ್ಸೇಷನ್ ಆಗ್ತವೆ. ಇಲ್ದಲೇ ಇರೋವು ಡಸ್ ನಾಟ್ ಕಂಟೈನಿಂಗ್ ಆಲ್ಫಾ ಹೈಡ್ರೋಜನ್ ತಗೊಂಡ್ಬಿಟ್ರೆ ಡಿಸ್ಪ್ರಪೋರ್ಷನೇಷನ್ ಆಗುತ್ತೆ. ಸೊ ಶೋಸ್ ಕ್ಯಾನಿಜಾರೋ ರಿಯಾಕ್ಷನ್. ಎಕ್ಸಾಮ್ ಅಲ್ಲಿ 1 ಮಾರ್ಕ್ ಕ್ವಶನ್ಸ್ ಅಲ್ಲಿ ಬಹಳ ಸರ್ತಿ ರಿಪೀಟ್ ಆಗಿದೆ ಕ್ವಶನ್ಸ್ ಇವು. What type of aldehydes undergo aldol condensation? Compounds aldehydes which containing alpha hydrogen undergo aldol condensation. So what type of aldehydes undergo Cannizzaro reaction? Aldehydes which does not containing alpha hydrogen undergo Cannizzaro reaction. ಆಲ್ಫಾ ಹೈಡ್ರೋಜನ್ ಇಲ್ದಲೇ ಇರೋವು ಕ್ಯಾನಿಜಾರೋಗೆ ಹೋಗ್ತವೆ, ಆಲ್ಫಾ ಹೈಡ್ರೋಜನ್ ಇರೋ ಅಂತವು ಆಲ್ಡಾಲಿಗೆ ಹೋಗ್ತವೆ. ಕಂಡೆನ್ಸೇಷನ್ ಆಗ್ಬೇಕಂದ್ರೆ ಆಲ್ಫಾ ಹೈಡ್ರೋಜನ್ ಇರಬೇಕು, ಡಿಸ್ಪ್ರಪೋರ್ಷನೇಷನ್ ಆಗ್ಬೇಕಂದ್ರೆ ಆಲ್ಫಾ ಹೈಡ್ರೋಜನ್ಸ್ ಇರಬಾರ್ದು. ಆಲ್ಡಿಹೈಡ್ಸ್ ಆರ್ ಕೀಟೋನ್ಸ್ ಡಸ್ ನಾಟ್ ಕಂಟೈನಿಂಗ್ ಆಲ್ಫಾ ಹೈಡ್ರೋಜನ್ ಅಂಡರ್ಗೋ ಡಿಸ್ಪ್ರಪೋರ್ಷನೇಷನ್. ಯಾಕೆಂದ್ರೆ ಇಲ್ಲಿ ಕಂಡೆನ್ಸ್ ಆಗಕ್ ಸಾಧ್ಯ ಇಲ್ಲ, ನೆಗೆಟಿವ್ ಅಯಾನ್ ಬರೋದಿಲ್ಲ. ಕಾರ್ಬನ್ ಅಯಾನ್ is not formed here because here alpha hydrogens are purely absent. ಇರೋದ್ರಿಂದ ಅಸಿಡಿಕ್ ಹೈಡ್ರೋಜನ್ಸ್ ಇಲ್ಲ, H+ ಇಲ್ಲಿಂದ ತೆಗೆಯೋಕ್ ಬರಲ್ಲ, ಆಗ ಕಾರ್ಬನ್ ಅಯಾನ್ ಫಾರ್ಮೇಶನ್ ಆಗಲ್ಲ. ಯಾವಾಗ ಇಲ್ಲಿ ನೆಗೆಟಿವ್ ಅಯಾನ್ ಕಾರ್ಬನ್ ಅಯಾನ್ ಬರೋದಿಲ್ವೋ, ಇನ್ಸ್ಟೆಡ್ ಆಫ್ ಕಂಡೆನ್ಸೇಷನ್ ಹಿಯರ್ ದೇ ಅಂಡರ್ಗೋ ಡಿಸ್ಪ್ರಪೋರ್ಷನೇಷನ್, ಬೋತ್ ರಿಡಕ್ಷನ್ ಅಂಡ್ ಆಕ್ಸಿಡೇಷನ್. So ಯಾವ ರೀತಿ? Let me see now. Formaldehyde. So formaldehyde also does not having alpha hydrogen. It does not contains alpha hydrogen. 2 moles ತಗೊಳ್ತೀವಿ in presence of a base. So they undergo disproportionation, both oxidation and reduction. 1 mole oxidation ಆಗುತ್ತೆ, 1 mole reduction ಆಗುತ್ತೆ. ರಿಡಕ್ಷನ್ ಆದಾಗ ಆಲ್ಡಿಹೈಡ್ ಇದ್ದಿದ್ದು ಆಲ್ಕೋಹಾಲ್ ಆಗುತ್ತೆ, ಪ್ರೈಮರಿ ಆಲ್ಕೋಹಾಲ್. ಇದೇ ಆಲ್ಡಿಹೈಡ್ ಆಕ್ಸಿಡೇಷನ್ ಆದಾಗ ಕಾರ್ಬಾಕ್ಸಿಲಿಕ್ ಆಸಿಡ್ ಆಗುತ್ತೆ. ಸೊ ನೋಡೋಣ, ಈಗ ರಿಡಕ್ಷನ್ ಆದಾಗ ಬಾಂಡ್ ನ ಕಟ್ ಮಾಡಿ ಇಲ್ಲಿಗೆ ಒಂದು ಹೆಚ್ಚು ಇಲ್ಲಿಗೆ ಒಂದು ಹೆಚ್ಚು ಹಾಕಿ ಆಗ ಇದೇನಾಗುತ್ತೆ CH3OH. ಸೊ ಮಿಥೈಲ್ ಆಲ್ಕೋಹಾಲ್ 1, 2 moles ಅಲ್ಲಿ 1 mole undergo reduction, second mole undergo oxidation. It forms a respective salt of carboxylic acid, that is HCOONA. So this is what sodium formate. So 2 moles of aldehydes does not containing alpha hydrogen undergo disproportionation, both reduction and oxidation. ನೋಡಿ, ರಿಡಾಕ್ಸ್ ರಿಯಾಕ್ಷನ್ಸ್ ಅಲ್ಲಿ ಬೇರೆ ಬೇರೆ ಆಕ್ಸಿಡೇಷನ್ ರಿಡಕ್ಷನ್ ಆದ್ರಲ್ಲ, ಸೇಮ್ ಎಲಿಮೆಂಟ್ ಇದೊಂದೇ, ಫಾರ್ಮಾಲ್ಡಿಹೈಡ್ ಒಂದೇ. 1 mole ಅಲ್ಲಿ ಏನಾಯ್ತಿದ್ದು ರಿಡಕ್ಷನ್ ಆಯ್ತು, ಏನಾಯ್ತಮ್ಮ ರಿಡಕ್ಷನ್ ಆಯ್ತು. ಸೊ ಇನ್ನೊಂದು ಮೋಲ್ ಏನಾಯ್ತು ಆಕ್ಸಿಡೇಷನ್. ಸೇಮ್ ಎಲಿಮೆಂಟ್ ಅಂಡರ್ಗೋ ಬೋತ್ reduction and oxidation. This is what I call it as disproportionation. What is the meaning of disproportionation? Same compound has to undergo both oxidation and reduction. In a formaldehyde, 2 moles, out of 2 moles, 1 mole undergo reduction to give methyl alcohol, another mole undergo oxidation to give sodium formate. Sodium hydroxide ತಗೊಂಡಿರೋದ್ರಿಂದ sodium formate ಬರುತ್ತೆ, potassium hydroxide ತಗೊಂಡ್ರೆ potassium formate ಬರುತ್ತೆ. So benzaldehyde also does not having alpha hydrogens. Benzaldehyde also does not containing alpha hydrogen. 2 moles of benzaldehyde undergo disproportionation in presence of a base. So
1 mole undergo reduction. ಇಲ್ಲೊಂದು ಬಾಂಡ್ ಕಟ್ ಮಾಡಿ HH ಹಾಕಿ ಆಗ ಏನ್ ಬರುತ್ತೆ ನಿಮಗೆ ಬೆನ್ಸಿನ್ ಮೇಲ್ಗಡೆ C ಡಬಲ್ ಬಾಂಡ್ OH. ಸೊ ಬಾಂಡ್ ಕಟ್ ಮಾಡಿ HH ಹಾಕಿದಾಗ CH2OH ಆಗುತ್ತೆ. ಆಲ್ರೆಡಿ CH ಇತ್ತು, ಒಂದು 5 ಬಾಂಡ್ ಕಟ್ ಮಾಡಿ H ಹಾಕಿದಾಗ CH2, ಇಲ್ಲಿ ಒಂದು H ಹಾಕಿದಾಗ OH, CH2OH called benzyl alcohol. Benzyl alcohol. So this is the reduction. ಏನಮ್ಮ ಇದು reduction. Similarly it also undergo oxidation to give COONA, salt of carboxylic acid, that is sodium benzoate. Sodium benzoate. ಅರ್ಥ ಆಗ್ತಿದ್ಯಾ? ಆಲ್ಡಾಲ್ ಕಂಡೆನ್ಸೇಷನ್ ಮತ್ತೆ ಕ್ಯಾನಿಜಾರೋ ರಿಯಾಕ್ಷನ್ ಬಹಳ ಇಂಪಾರ್ಟೆಂಟ್ ನೇಮ್ ರಿಯಾಕ್ಷನ್ಸ್ ಇವು. ತುಂಬಾ ಕೇರ್ಫುಲ್ ಆಗಿ ನೀವು ನೋಡ್ಕೊಳ್ಬೇಕು ಇವನ್ನ. ಸೊ ಆಲ್ಡಾಲ್ ಕಂಡೆನ್ಸೇಷನ್ ಆಗ್ಬೇಕಂದ್ರೆ ನೀವು ತಗೊಂಡಿರೋ ಆಲ್ಡಿಹೈಡ್ ಅಥವಾ ಕೀಟೋನ್ ಅಲ್ಲಿ ಕಂಪಲ್ಸರಿ ಆಲ್ಫಾ ಹೈಡ್ರೋಜನ್ಸ್ ಇರಬೇಕು. ಆಗ ನಿಮಗೆ ಕಂಡೆನ್ಸೇಷನ್ ಆಗ್ಬಿಟ್ಟು ಫಸ್ಟ್ ಬೀಟಾ ಹೈಡ್ರಾಕ್ಸಿ ಆಲ್ಡಿಹೈಡ್ ಬರುತ್ತೆ. ಅದನ್ನ ಹೀಟ್ ಮಾಡಿದಾಗ ವಾಟರ್ ಎಲಿಮಿನೇಷನ್ ಆಗಿ ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಆಲ್ಡಿಹೈಡ್ ಬರುತ್ತೆ. ಸೊ ಕ್ಯಾನಿಜಾರೋ ರಿಯಾಕ್ಷನ್ ಆಗ್ಬೇಕಂದಾಗ ಆಲ್ಫಾ ಹೈಡ್ರೋಜನ್ಸ್ ಇರಬಾರ್ದು. ಆಲ್ಫಾ ಹೈಡ್ರೋಜನ್ ಇಲ್ದಲೇ ಇರೋ ಆಲ್ಡಿಹೈಡ್ಸ್ ಎಕ್ಸಾಂಪಲ್ ಒಂದು ಫಾರ್ಮಾಲ್ಡಿಹೈಡ್, ಇನ್ನೊಂದು ಬೆನ್ಜಾಲ್ಡಿಹೈಡ್. ದೇ ಡಸ್ ನಾಟ್ ಕಂಟೈನಿಂಗ್ ಆಲ್ಫಾ ಹೈಡ್ರೋಜನ್. ದೇ ಅಂಡರ್ಗೋ ಡಿಸ್ಪ್ರಪೋರ್ಷನೇಷನ್. 2 moles ಅಲ್ಲಿ 1 mole ರಿಡಕ್ಷನ್ ಆಗಿ ಆಲ್ಕೋಹಾಲ್ ಬಂದಿರುತ್ತೆ. ಫಾರ್ಮಾಲ್ಡಿಹೈಡ್ ತಗೊಂಡಾಗ ಮಿಥೈಲ್ ಆಲ್ಕೋಹಾಲ್, ಬೆನ್ಜಾಲ್ಡಿಹೈಡ್ ತಗೊಂಡಾಗ ಬೆಂಜೈಲ್ ಆಲ್ಕೋಹಾಲ್. ಸೆಕೆಂಡ್ ಮೋಲ್ ಅಂಡರ್ಗೋ ಆಕ್ಸಿಡೇಷನ್, ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಬರುತ್ತೆ. ಸೊ ಇಲ್ಲಿ ಫಾರ್ಮಾಲ್ಡಿಹೈಡ್ ತಗೊಂಡಾಗ ಸೋಡಿಯಂ ಫಾರ್ಮೇಟ್, ಬೆಂಜಾಲ್ಡಿಹೈಡ್ ತಗೊಂಡಾಗ ಸೋಡಿಯಂ ಬೆಂಜೋಯೇಟ್. ಅರ್ಥ ಆಗ್ತಾ ಇದೆಯಾ? ಇವತ್ತಿನ ಕ್ಲಾಸ್ ಅಲ್ಲಿ ನಾನು ರಿಡಕ್ಷನ್ ಪ್ರಾಪರ್ಟಿ ಆಫ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್, ಅದರಲ್ಲಿ ಕ್ಲೆಮೆನ್ಸನ್ಸ್ ರಿಡಕ್ಷನ್ ಒಂದು, ವುಲ್ಫ್ ಕಿಸ್ನರ್ ರಿಡಕ್ಷನ್ ಒಂದು ಹೇಳಿದೀನಿ. ಆಮೇಲೆ ಆಕ್ಸಿಡೇಷನ್ ಪ್ರಾಪರ್ಟಿ ಆಫ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ ಅಲ್ಲಿ ಟೋಲೆನ್ಸ್ ಟೆಸ್ಟ್ ಒಂದು, ಫೆಲ್ಲಿಂಗ್ಸ್ ಟೆಸ್ಟ್ ಒಂದು, ಅಯೋಡೋಫಾರ್ಮ್ ಟೆಸ್ಟ್ ಒಂದು ಹೇಳಿದೀನಿ. ನೆಕ್ಸ್ಟ್ ಅದರ್ ಪ್ರಾಪರ್ಟೀಸ್ ಆಫ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ ತಗೊಂಡಾಗ ಆಲ್ಫಾ ಹೈಡ್ರೋಜನ್ ಇರೋ ಅಂತವು ಆಲ್ಡಾಲ್ ಕಂಡೆನ್ಸೇಷನ್ ಆಗ್ತವೆ, ಇಲ್ದಲೇ ಇರೋ ಅಂತವು ಕ್ಯಾನಿಜಾರೋ ರಿಯಾಕ್ಷನ್ ಆಗ್ತವೆ. ಹೌದೇನಪ್ಪ? ಈ ಚಾಪ್ಟರ್ ಅಲ್ಲಿ ಬರುವಂತ ನೇಮ್ಡ್ ರಿಯಾಕ್ಷನ್ಸ್ ಒಂದು ಇನ್ನೊಂದ್ಸತಿ ಲಿಸ್ಟ್ ಹೇಳಿ. ಮೊದಲನೇದು ಸ್ಟೀಫೆನ್ಸ್ ರಿಯಾಕ್ಷನ್, ಎರಡನೇದು ರೋಸನ್ಮಂಡ್ಸ್ ರಿಡಕ್ಷನ್, ಮೂರನೇದು ಗ್ಯಾಟ್ಮನ್ ಕೋಚ್ ರಿಯಾಕ್ಷನ್, ನಾಲ್ಕನೇದು ಇಟಾರ್ಡ್ಸ್ ರಿಯಾಕ್ಷನ್. ಇವಿಷ್ಟು ಪ್ರಿಪರೇಷನ್ಸ್ ಅಲ್ಲಿ ಬರುತ್ತೆ. ಹೌದೇನಪ್ಪ? ನೆಕ್ಸ್ಟ್ ಪ್ರಾಪರ್ಟೀಸ್ ಅಲ್ಲಿ ಬಂದಾಗ ಫಸ್ಟ್ ಒನ್ ಯಾವ್ದಾದ್ರಲ್ಲಿ ಕ್ಲೆಮೆನ್ಸನ್ಸ್ ರಿಡಕ್ಷನ್, ಆಮೇಲೆ ವುಲ್ಫ್ ಕಿಸ್ನರ್ ರಿಡಕ್ಷನ್, ಅದಾದ್ಮೇಲೆ ಆಲ್ಡಾಲ್ ಕಂಡೆನ್ಸೇಷನ್, ಅದಾದ್ಮೇಲೆ ಕ್ಯಾನಿಜಾರೋ ರಿಯಾಕ್ಷನ್. ಓಕೆನಾ? ಸೊ ಇಷ್ಟು ನೇಮ್ಡ್ ರಿಯಾಕ್ಷನ್ಸ್ ನ ನೀವು ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಲ್ಡಾಲ್ ಕಂಡೆನ್ಸೇಷನ್ ಗೆ ನಾನು ಎಕ್ಸಾಂಪಲ್ ಅಸಿಟಾಲ್ಡಿಹೈಡ್ ಇಥನಾಲ್ ತಗೊಂಡಿದ್ದೆ. ನೀವು ಪ್ರೊಪನಾಲು ತಗೊಳ್ಬಹುದು, ಪ್ರೊಪನೋನ್ ಕೀಟೋನ್ ಅಸಿಟೋನ್ ತಗೊಳ್ಬಹುದು. ಅರ್ಥ ಆಗ್ತಾ ಇದೆಯಾ? ಸೊ ಪ್ರಾಕ್ಟೀಸ್ ಮಾಡಿ. ಸೊ ರಿಯಾಕ್ಷನ್ಸ್ ನೆಲ್ಲ ವರ್ಕ್ ಮಾಡಿ. ಸೊ ಮೇ ಬಿ 1 more ಕ್ಲಾಸ್ ಈಸ್ ರಿಕ್ವೈರ್ಡ್. ಇನ್ನೊಂದು ಕ್ಲಾಸ್ ಬೇಕು ನನಗೆ ಈ ಚಾಪ್ಟರ್ ನ ಕಂಪ್ಲೀಟ್ ಮಾಡೋದಕ್ಕೆ. ಸೊ ನಾಳೆ ಕ್ಲಾಸ್ ಅಲ್ಲಿ ನಾನು ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಬಗ್ಗೆ ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ. ಓಕೆನಾ? ಸೊ ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್. ಐ ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ಕ್ಲಾಸ್.